ಸಿದ್ದಪ್ಪನವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಇವತ್ತಿನ ದಿವಸ ತಾವು ಅಡಿಕೆ ತೋಟಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿ ಸರ್. ಮೊದಲೆಲ್ಲ ಅಡಿಕೆನ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇತ್ತು. ಸೊ ರೈತರು ಜಾಸ್ತಿ ಮಾರುಕಟ್ಟೆ ಧಾರಣೆ ಇರೋದ್ರಿಂದ ಬಯಲು ಪ್ರದೇಶದಲ್ಲೂ ಕೂಡ ಯಥೇಚ್ಛವಾಗಿ ರೈತರು ಬೆಳೆಗೆ ಇಚ್ಛೆಪಡ್ತಾ ಇದ್ದಾರೆ. ಸೊ ಉದಾಹರಣೆಗೆ 2018-19 ಸಾಲಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 3 ಲಕ್ಷ ಹೆಕ್ಟರ್ ಪ್ರದೇಶ ಇತ್ತು. ಇತ್ತೀಚಿನ ದಿನಗಳಲ್ಲಿ 6,80,000 ಹೆಕ್ಟರ್ ಪ್ರದೇಶ ಅಷ್ಟು ಹೆಚ್ಚಿದೆ. ಆದರೂ ಕೂಡ ರೈತರು ಇದನ್ನು ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ಬೆಳೆದಿದ್ದೇ ಆದಲ್ಲಿ ಬೇರೆ ರಾಜ್ಯಗಳಿಗಿಂತ ಜಾಸ್ತಿ ಉತ್ಪಾದಕತೆಯನ್ನು ಹೆಚ್ಚಿಸ್ಬೋದು. ಸೊ ಉದಾಹರಣೆಗೆ ನಾವು ಈ ಭಾಗದಲ್ಲೆಲ್ಲ ಭತ್ತದ ಗದ್ದೆದಲ್ಲೆಲ್ಲ ನೋಡ್ತಾ ಇರ್ತೀವಿ. ಸೊ ಖಂಡಿತವಾಗಿ ಇದಕ್ಕೆ ಪ್ರಾರಂಭಿಕ ಹಂತದಲ್ಲಿ ನೆರಳು ಬೇಕಾಗುತ್ತೆ. 2-3 ವರ್ಷಗಳ ಕಾಲ ನಾವು ನೆರಳನ್ನು ಒದಗಿಸಿದ್ದೇ ಆದಲ್ಲಿ ನಮಗೆ ಹೆಚ್ಚಿನ ಇಳುವರಿ ಬರುತ್ತೆ. ಸೊ ಅದರಿಂದ ರೈತ ಬಾಂಧವರು ಮೊದಲನೇದಾಗಿ ಬಾಳೆಯನ್ನು ನಾಟಿ ಮಾಡಿ, ಬಾಳೆ ನಾಟಿ ಮಾಡಾದ್ಮೇಲೆ 3-4 ತಿಂಗಳಾದಮೇಲೆ ಅಡಿಕೆಯನ್ನು ನಾಟಿ ಮಾಡೋದ್ರ ಮುಖಾಂತರ ನಮ್ಮನ್ನ ಏನು ಸೂರ್ಯನ ಕಿರಣಗಳಿಂದ ಅದನ್ನು ತಪ್ಪಿಸ್ಬೋದು. ಸೊ ಆ ನಿಟ್ಟಿನಲ್ಲಿ ಯಾವ ಕಾಲದಲ್ಲಿ ನಾಟಿ ಮಾಡಬೇಕು ಅಂದರೆ ಎಲ್ಲ ರೈತ ಬಾಂಧವರು ಮಳೆಗಾಲದಲ್ಲಿ ಮಾತ್ರ ನಾವು ತೆಂಗು ಅಥವಾ ಅಡಿಕೆನ ನಾವು ನಾಟಿ ಮಾಡಬೇಕಾಗುತ್ತೆ. ಉದಾಹರಣೆಗೆ ಮೇ ಮೊದಲನೇ ವಾರದಲ್ಲಿ ಈ ಥರ ಉತ್ಕೃಷ್ಟವಾದ ಸಸಿಗಳನ್ನು ನಮ್ಮದೇನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಒಂದಷ್ಟು ನಿಗದಿ ಮಾಡಿದೆ, ಆ ಸಂಸ್ಥೆಗಳಿಂದ ಖರೀದಿ ಮಾಡಿ ಅಲ್ಲೇ ಮಾತ್ರ ನೀವು ಆ ತೆಂಗಿನ ಸಸಿಗಳನ್ನು ನಾಟಿ ಮಾಡಬೇಕು. ನಿಮಗೆಲ್ಲ ಅಂತರದೆಲ್ಲ ಗೊತ್ತಿದೆ. ಸೊ ಸಾಲಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ ಆದರೆ ಒಂದು ಅಡಿಕೆ ಸಸಿಗಳನ್ನಲ್ವೇ? ಅಡಿಕೆ ಸಸಿಗಳನ್ನು. ಸೊ ಒಂದು ಎಕರೆಗೆ ಸರಿಸುಮಾರು 548 ಗಿಡಗಳನ್ನು ನಾವು ನಾಟಿ ಮಾಡ್ಬೋದು. ಯಾಕೆ ಕೆಲವು ಭಾಗದಲ್ಲಿ ರೈತರು 6 ಅಡಿ 5 ಅಡಿ ಅಷ್ಟಕ್ಕೆ ಹೋಗ್ತಾರೆ. ಸೊ ಖಂಡಿತವಾಗಿ ಇದು ಶಿಫಾರಸು ಮಾಡಿದ್ದಂದರೆ 8 ಅಡಿ ಸಾಲಿಂದ ಹೋದರೆ ನಮಗೆ ಮುಂದಿನ ದಿನಗಳಲ್ಲಿ ಉತ್ಕೃಷ್ಟವಾದ ಇಳುವರಿ ಬರುತ್ತೆ. ಇದು ನೀರನ್ನು ಭಾಳ ಪ್ರೀತಿ ಮಾಡ್ತಕ್ಕಂಥ ಗಿಡ. ಸೊ ಆ ನಿಟ್ಟಿನಲ್ಲಿ ಇದಕ್ಕೂ ಕೂಡ ಎಲ್ಲೆಲ್ಲಿ ನೀರಿನ ಸೌಲಭ್ಯ ಇದೆಯಾ ಅಂಥ ಭಾಗದಲ್ಲಿ ಮಾತ್ರ ರೈತ ಬಾಂಧವರು ಈ ಗಿಡನ ವ್ಯಾಪಕವಾಗಿ ನಾಟಿ ಮಾಡಬೇಕಾಗುತ್ತೆ. ಅಡಿಕೆ ಬೆಳೆಯೋರೆಲ್ಲರೂ ಕೂಡ ಸಿದ್ದಪ್ಪನವರೇ ಸ್ಥಳೀಯ ತಳಿಗಳಿಗೆ ಹೋಗ್ತಾರೆ. ಅಂದರೆ ಅವರ ಪ್ರದೇಶದಲ್ಲಿ ಸುತ್ತಮುತ್ತ ಬೆಳೆದಿರುವಂತಹ ತಳಿಗಳೇ ಬಹಳ ಶ್ರೇಷ್ಠ ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಬಂದ್ಬಿಟ್ಟಿದೆ. ಹೌದು. ಆದರೆ ಅಡಿಕೆ ತಳಿ ಅಭಿವೃದ್ಧಿ ಮಾಡೋಕ್ಕೇನೆ ಒಂದು ಸಂಶೋಧನಾ ಕೇಂದ್ರ ಇದೆ, ಸಾಕಷ್ಟು ತಳಿಗಳು ಕೂಡ ಅಲ್ಲಿ ಲಭ್ಯ ಇದ್ದಾವೆ. ತಮ್ಮ ಸಜೆಷನ್ ಏನು ಮಾಡ್ಬೋದು ಅಂತೀರಿ ರೈತರು? ಸೊ ಆ ನಿಟ್ಟಿನಲ್ಲಿ ನಮಗೆ ಕೇಂದ್ರ ಪುರಸ್ಕೃತ ಒಂದು ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ ವಿಟ್ಲ ಅಂತ ಒಂದು ಪ್ರದೇಶ ಇದೆ ಮಂಗಳೂರು ಹತ್ರ. ಸೊ ಅಲ್ಲೂ ಕೂಡ ಉತ್ಕೃಷ್ಟವಾದ ಗಿಡಗಳನ್ನು ರೈತರಿಗೆ ನೀಡ್ತಾ ಇದ್ದಾರೆ. ಸೊ ಅದೇ ರೀತಿ ತುಮಕೂರು ಜಿಲ್ಲೆಯ ಈರಳ್ಳಿ ಅಂತ ಒಂದು KVK ಇದೆ, ಅಲ್ಲೂ ಕೂಡ ಈರಳ್ಳಿ ಡಾರ್ಫ್, ಈರಳ್ಳಿ ಟಾಲ್ ಅಂತ ತಳಿಗಳನ್ನು ಕೊಡ್ತಿದ್ದಾರೆ. ಸೊ ಸ್ಥಳೀಯ ತಳಿಗಳನ್ನು ಬಿಟ್ಟು ಹೊಸ ಸುಧಾರಿತ ತಳಿಗಳನ್ನು ರೈತರು ಬೆಳೆದಿದ್ದೇ ಆದಲ್ಲಿ ನಮಗೇನು ಈಗ 5 kg ಅಷ್ಟು ಚಾಲಿ ಬರ್ತಿದೆ. ಖಂಡಿತವಾಗಿ ಕೆಲವು ಭಾಗದಲ್ಲಿ 15 kg 18 kg ಅಷ್ಟು ಹಸಿ ಅಡಿಕೆಯನ್ನು ತಗೊಳ್ತಾ ಇದ್ದಾರೆ. ಉದಾಹರಣೆಗೆ ಮಂಗಳ, ಸುಮಂಗಳ, ಮೋಹಿತ್ ನಗರು ಅಥವಾ ಈರಳ್ಳಿ ಟಾಲು, ಈರಳ್ಳಿ ಡ್ವಾರ್ಫು ಎಲ್ಲಿ ಹೆಚ್ಚಾಗಿ ನೀರಿದೆ ಅಂಥ ಪ್ರದೇಶದಲ್ಲಿ ಸೊ ಒಂದು ಸಂಕಣ ತಳಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದೇ VTLH1, VTLS2 ಅಂತ, ಅಂದರೆ ವಿಠಲ್ ಅರಕನೆಟ್ ಹೈಬ್ರಿಡ್ 1 ಅಂತ. ಅದು ಕೂಡ ತುಂಬ ವ್ಯಾಪಕವಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ನಾಟಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸುಧಾರಿತ ತಳಿಗಳನ್ನು ನಮ್ಮ ಭಾಗದಲ್ಲಿ ನಾನು ಮೊದಲು ಹೇಳ್ದಂಗೆ ಮೋಹಿತ್ ನಗರ್ ಅಥವಾ VTLH1, VTLS2, ಈರಳ್ಳಿ ಟಾಲ್, ಈರಳ್ಳಿ ಡ್ವಾರ್ಫು ಅವು ಬಯಲು ಪ್ರದೇಶಕ್ಕೆ ಸೂಕ್ತವಾದ ತಳಿಗಳು. ಸೊ ಈ ತಳಿಗಳನ್ನು ಹಾಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬೋದು ಸರ್. ಅಂದರೆ ಗೋಟನ್ನು ತಂದು ಅವರೇ ಸಸಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತೀರೋ ಅಥವಾ ಸಸಿಗಳನ್ನೇ ತರೋದು ಒಳ್ಳೆಯದು ಅಂತೀರೋ? ಇಲ್ಲ, ಅಂದರೆ ಎಲ್ಲಿ ನಾವು ಕೇಂದ್ರ ಅಥವಾ ರಾಜ್ಯ ಸರ್ಕಾರ ನಿಗದಿ ಮಾಡಿದೆ ಅಲ್ಲೇ ಸಂಸ್ಥೆಗಳಿಂದ ಮಾತ್ರ ನಾವು ಗಿಡಗಳನ್ನು ಖರೀದಿ ಮಾಡಬೇಕು. ಕೆಲವು ಭಾಗದಲ್ಲಿ ಪ್ರಗತಿಪರ ರೈತರು ಕೂಡ ಅದನ್ನು ಒಂದು ನಿರ್ದಿಷ್ಟ ಕ್ರಮಗಳನ್ನು ಅನುಸರಿಸಿ ಅವರು ಸಸಿಗಳನ್ನು ಉತ್ಪಾದನೆ ಮಾಡ್ತಾರೆ. ಯಾಕೆಂದರೆ ಅದನ್ನ ಪ್ರಾಥಮಿಕ ಸಸಿ ಮಡಿ, ದ್ವಿತೀಯ ಸಸಿ ಮಡಿ ಅಥವಾ ನಾವು ಮರನ್ನ ಯಾವ ಥರ ಗುರುತು ಮಾಡಬೇಕು. ಯಾಕೆಂದರೆ ಗೋಟನ್ನು ನಾವು ತೊಗೋಬೇಕಾದ್ರೆ ಸಸಿಗಳ ಉತ್ಪಾದನೆಗೆ ಸರಿಸುಮಾರು 15-20 ವರ್ಷ ಆ ಮರಕ್ಕೆ ವಯಸ್ಸಾಗಿರಬೇಕು. ಸೊ ಅಂಥ ಒಂದು ವಯಸ್ಸಿನ ಆ ಗಿಡದಲ್ಲಿ ಮಾತ್ರ ತೊಗೋಬೇಕು. ಜೊತೆಗೆ ಮಧ್ಯದ ಗೊಂಚಲಲ್ಲಿ ಮಾತ್ರ ಹಣ್ಣುಗಳನ್ನು ನಾವು ಬೇರ್ಪಡಿಸ್ಬೇಕಾಗತ್ತೆ. ತುದಿಲಿ ಅಥವಾ ಕೊನೆ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬೀಜಗಳ ಸಂಗ್ರಹಣೆಗೆ ತಗೋಬಾರ್ದು. ಹಣ್ಣಾದ ಒಂದು ಮರದಿಂದ ಮಧ್ಯದ ಗೊಂಚಲಲ್ಲಿ ನಾವು ಕಾಯಿಗಳನ್ನು ತೆಗೆದುಕೊಂಡಲ್ಲಿ ಮುಂದಿನ ದಿನಗಳಲ್ಲಿ ಮೊಳಕೆ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ವಯಸ್ಸು ಮುಖ್ಯ ಮತ್ತು ಕಾಲ, ಯಾವ ಕಾಲದಲ್ಲಿ ನಾವು ರೈತರು, ಪ್ರಗತಿಪರ ರೈತರು ಅಥವಾ ನಾವೇ ಸಸಿಗಳನ್ನ ಮಾಡ್ಕೋಬೇಕು ಅಂದರೆ ಸೊ ಖಂಡಿತವಾಗಿ ಬೀಜಗಳನ್ನು ನಾವು ಸಂಗ್ರಹಣೆ ಮಾಡಬೇಕು ಅಂದರೆ ದೀಪಾವಳಿ ಟೈಮಲ್ಲಿ ಅಂತ ಹೇಳ್ತೀವಿ. ಸೊ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚು ಈ ಒಂದು ಕಾಲದಲ್ಲಿ ಮಾತ್ರ ಗೋಟುಗಳನ್ನು ಸಂಗ್ರಹಣೆ ಮಾಡಿ ದ್ವಿತೀಯ ಮಡಿ ಮತ್ತು ಪ್ರಾಥಮಿಕ ಸಸಿ ಮಡಿಗಳನ್ನು ತಯಾರು ಮಾಡಿ ಆ ಸಸಿ ಮಡಿಗೆ ಸ್ವಲ್ಪ ಮರಳು ಮಿಶ್ರಿತ ಮಣ್ಣನ್ನು ನಾವು ಆಯ್ಕೆ ಮಾಡಬೇಕು ನರ್ಸರಿ ಬೆಡ್ಡಲ್ಲಿ. ಯಾವುದೇ ಕಾರಣಕ್ಕೂ ಕೆಲವು ಭಾಗದಲ್ಲಿ ಹೆಚ್ಚಾಗಿ ನೀರಿನಿಲ್ಲ ಪ್ರದೇಶಗಳಲ್ಲಿ ನಾವು ನರ್ಸರಿ ಮಾಡಿಬಿಡ್ತಿದ್ವಿ. ಸೊ ಖಂಡಿತವಾಗದು ಕೊಳೆ ರೋಗಕ್ಕೆ ಭಾಳ ತುತ್ತಾಗ್ತವೆ.
ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಮರಳು ಮಿಶ್ರಿತ ಮಣ್ಣನ್ನು ಇಟ್ಕೊಂಡಿದ್ದೇ ಆದಲ್ಲಿ ನಾವು ಒಳ್ಳೆ ಉತ್ಕೃಷ್ಟವಾದ ಸಸ್ಯಗಳನ್ನು ಉತ್ಪಾದನೆ ಮಾಡಿ 1 ವರ್ಷಗಳ ಕಾಲ ಇರಬೇಕು, ಆ ವಯಸ್ಸಾಗಿರಬೇಕು. ಸರಿಸುಮಾರು ನಿಮ್ಗೆ ಯಾವತ್ತೂ ರೈತರು ಕಾಂಡದ ಸುತ್ತಳತೆ ನೋಡಬೇಕು. ಎತ್ತರಗಿಂತ ಸುತ್ತಳತೆ ಮಾಡಿದ್ದೇ ಆದಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಇಳುವರಿ ಬರುತ್ತೆ. ಸೊ ಆಗ್ನಲ್ಲಿ 4-5 ಎಲೆ ಇರುತ್ತೆ. ಆಮೇಲೆ 12ರಿಂದ 18 ತಿಂಗಳ ಕಾಲ ಅಂದರೆ ವಯಸ್ಸಾದಂಥ ಸಸಿಗಳನ್ನು ನಾವು ಭೂಮಿಗೆ ನಾಟಿ ಮಾಡಿದ್ದೇ ಆದಲ್ಲಿ ಸುತ್ತಳತೆ ಎಷ್ಟಿರಬೇಕಾಗತ್ತೆ ಅಂತ? 7ರಿಂದ 8 ಸೆಂಟಿಮೀಟರ್ ಅಷ್ಟು ಸುತ್ತಳತೆ ಆಗಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ರೈತರು ದಪ್ಪವಾದ ಕಾಂಡದನ್ನ ಮಾತ್ರ ಆಯ್ಕೆ ಮಾಡಬೇಕು ಸಸಿಗಳಲ್ಲಿ. ಈಗ ನೀವು ಒಂದಷ್ಟು ಸಂಶೋಧನಾ ಸಂಸ್ಥೆಗಳು ಹೇಳಿದ್ರಲ್ಲ, ಹಿರೇಹಳ್ಳಿ ಮತ್ತೆ ವಿಟ್ಲ, ಅಲ್ಲಿ ಗೋಟನ್ನು ಕೊಡ್ತಾರ ಅಥವಾ ಸಸಿ ಮಾತ್ರ? ಇಲ್ಲ, ಅಲ್ಲೆಲ್ಲ ಬರೀ ಸಸಿಗಳನ್ನೇ ಕೊಡ್ತಾರೆ. ಸೊ ಕೆಲವು ನಿರ್ದಿಷ್ಟ ರೈತರನ್ನ ಗುರುತು ಮಾಡಿದರೆ ಅಲ್ಲೋಗಿ ನೀವು ಆ ಪ್ರಗತಿಪರ ರೈತರಿಂದ ನೀವು ಗೋಟುಗಳನ್ನು ಕೂಡ ಖರೀದಿ ಮಾಡಬಹುದು. ಮುಂಚೆನೆ ಹೇಳಿರ್ಬೇಕಾಗತ್ತಾ? ಖಂಡಿತವಾಗಿ ಮುಂಚೆನೆ ಹೇಳ್ಬೇಕಾಗುತ್ತೆ ಸರ್. ಹೇಳಿ ಈ ಥರ ಸಸಿ ನಮ್ಗೆ ಇಷ್ಟು ಬೇಕು ಅಂತ ಹೇಳಿ ಹೋಗಿ ತಗೊಂಬರ್ಬೇಕು. ಹೌದು. ಸೊ ನಿಮ್ಮ ಸಲಹೆ ಏನು ಅಂತಂದ್ರೆ ಸ್ಥಳೀಯ ತಳಿ ಅಂತಲೇ ಹೋಗಬೇಡಿ, ಸುಧಾರಿತ ತಳಿಗಳನ್ನು ಹಾಕಿ. ಖಂಡಿತವಾಗಿ ಸರ್. ಓಕೆ, ಹೇಳಿ ಸರ್. ಸೊ ಆ ನಿಟ್ಟಿನಲ್ಲಿ ನಾವು ಈಗ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಲ್ಲೂ ಕೂಡ ಒಂದಷ್ಟು ಸುಧಾರಿತ ಮಂಗಳ, ಮೋಹಿತ್ ನಗರ್ ಅಂತ ತಳಿಗಳನ್ನು ಅಂದರೆ ಗೋಟುಗಳನ್ನು ಖರೀದಿ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಕೆಲವೇ ಒಂದು 5-6 ತಿಂಗಳಾದಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕೂಡ ರೈತರಿಗೆ ಅದನ್ನು ನೀಡ್ತಾ ಇದ್ದೀವಿ. ಯಾರು ಆಸಕ್ತಿ ಇದ್ದ ರೈತರು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರನ್ನ ಸಂಪರ್ಕ ಮಾಡ್ಬೋದು. ಈ ಥರ ಸುಧಾರಿತ ತಳಿಗಳನ್ನು ಬೆಳೀರಿ. ಅದೇ ರೀತಿ ನಾವು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಬೇಕು. ಯಾಕೆಂದರೆ ಎಲ್ಲ ಬೆಳೆಗಳಿಗೂ ಕೂಡ, ಎಸ್ಪೆಷಲಿ ತೋಟಗಾರಿಕಾ ಬೆಳೆಗಳಿಗೆ ಯಾವಾಗ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಲ್ವೋ ನಾವು ರೋಗ ಮತ್ತು ಕೀಟಕ್ಕೆ ತುತ್ತಾಗ್ತವೆ ಮತ್ತು ಇಳುವರಿ ಜಾಸ್ತಿ ಕೊಡಲ್ಲ. ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕೆಲವು ತೋಟಗಾರಿಕಾ ಬೆಳೆಗಳು ನಮ್ಮ ಉತ್ಪಾದಕತೆಯಲ್ಲಿ ಭಾಳ ಕಡಿಮೆ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಒಂದು ಗಿಡಕ್ಕೆ ಒಂದು 1/4 kg DAP, ಒಂದು 300 ಗ್ರಾಮಷ್ಟು ಪೊಟ್ಯಾಶು, ಒಂದು 50 ಗ್ರಾಮಷ್ಟು ಬೋರಾಕ್ಸು 1 ಅಡಿ ದೂರದಲ್ಲಿ ಸುತ್ತಳತೆ ಆಕಾರದಲ್ಲಿ ಕೊಟ್ಟಾಗ ಏನು ಸಗಣಿ ಗೊಬ್ಬರ ಕೊಡ್ತಾ ಇದ್ದಾರೆ 20 kg ಅಷ್ಟು, ಅಂದರೆ 2 ಮಕ್ಕಳಷ್ಟು ಸಗಣಿ ಗೊಬ್ಬರ ಇಷ್ಟನ್ನ ಪ್ರತಿ ವರ್ಷ ಪ್ರತಿ ಗಿಡಕ್ಕೆ ಕೊಟ್ಟರೆ ಖಂಡಿತವಾಗಿ ಹೆಣ್ಣಿನ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಹೆಣ್ಣು ಹೂಗಳ ಸಂಖ್ಯೆ ಜಾಸ್ತಿ ಆಗಿದೆ, ಆಟೋಮೆಟಿಕಲಿ ಉತ್ಪಾದಕತೆ ಅನ್ನೋದು ನಮ್ಮ ರೈತ ಬಾಂಧವರಿಗೆ ಜಾಸ್ತಿ ಆಗುತ್ತೆ. ಆಮೇಲೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅಡಿಕೆಯಲ್ಲಿ ಎಲ್ಲ ಭಾಗಗಳು ಪೊಟ್ಯಾಷಿಯಿಂದ ಜಾಸ್ತಿ ಕೂಡಿರ್ತವೆ. ಸೊ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಅಟ್ಲೀಸ್ಟ್ 300 ಗ್ರಾಮ್ ಅಷ್ಟು ಪೊಟ್ಯಾಷನ್ನ ಕೊಟ್ಟಾಗ ಖಂಡಿತವಾಗಿ ನಮಗೆ ಒಳ್ಳೆ ಇಳುವರಿ ಜಾಸ್ತಿ ಬರುತ್ತೆ. ಅಲ್ಲಿ ಕೆಲವು ಭಾಗದಲ್ಲಿ ಲಘು ಪೋಷಕಾಂಶಗಳನ್ನು ನಾವು ಅಡಿಕೆ ತೋಟಕ್ಕೆ ನೀಡಬೇಕಾಗುತ್ತೆ. ಯಾಕೆಂದರೆ ಕೆಲವು ಭಾಗದಲ್ಲಿ ಏನಾಗುತ್ತೆ, ಕಾಯಿಗಳು ಉದುರೋದು, ಸಣ್ಣ ಸಣ್ಣ ಈಚೆಗಳೆಲ್ಲ ಉದುರುತ್ತೆ. ಸೊ ಆ ನಿಟ್ಟಿನಲ್ಲಿ 3-4 ಕಾರಣಗಳಿದೆ. ಯಾಕೆಂದರೆ ರೈತರು ಸರಿಯಾಗಿ ನೀರನ್ನು ನಿರ್ವಹಣೆ ಮಾಡಲ್ಲ, ಅದ್ರದ್ದು ಕೂಡ ಕಾಯಿಗಳು ಉದುರ್ತವೆ. ಜೊತೆಗೆ ಪೊಟ್ಯಾಶ್ ಮತ್ತು ಬೋರಾಕ್ಸು ನಮ್ಮ ಭೂಮಿಯಲ್ಲಿ ಕೊರತೆ ಇದ್ದಾಗ ಅದು ಕೂಡ ಕಾಯಿಗಳು ಉದುರ್ತವೆ. ಮತ್ತು ಪರಾಗಸ್ಪರ್ಶ, ಯಾವಾಗ ನಮ್ಮ ಅಡಿಕೆ ತೋಟದಲ್ಲಿ ಜೇನು ಹುಳುಗಳ ಸಂಖ್ಯೆ ಕಡಿಮೆ ಆಗುತ್ತೋ ಅಥವಾ ಬೇರೆ ಬೇರೆ ವಿಧಾನಗಳು ಪರಾಗಸ್ಪರ್ಶ ಮಾಡೋಕ್ಕೆ ಕಡಿಮೆ ಆಗುತ್ತೋ, ಸೊ ಎಲ್ಲ ಕಾರಣಗಳಿಂದ ಖಂಡಿತವಾಗಿ ನಮ್ಮ ಸಣ್ಣ ಸಣ್ಣ ಕಾಯಿಗಳು ಉದುರ್ತವೆ. ಆ ನಿಟ್ಟಿನಲ್ಲಿ ರೈತ ಬಂದವರು ನೀರಿನ ನಿರ್ವಹಣೆಯನ್ನು ಬೇಸಿಗೆಯಲ್ಲಿ ಸರಿಯಾಗಿ ಮಾಡಬೇಕು. ಜೊತೆಗೆ ಪೊಟ್ಯಾಶ್ ಮತ್ತು ಬೋರಾಕ್ಸನ್ನು ನಮ್ಮ ಭೂಮಿಗೆ ಸರಿಯಾಗಿ, ಅಂದರೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ, ಯಾಕೆಂದರೆ ಕೆಲವು ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಗಳು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳು, ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು, ಇಲ್ಲೂ ಕೂಡ ನಿಮಗೆ ಮಣ್ಣಿನ ಪರೀಕ್ಷೆ ಮಾಡಿ ನಿಮಗೆ ಒಂದು ಅದನ್ನು ರಿಪೋರ್ಟನ್ನು ಕೊಡ್ತೀವಿ. ಆ ರಿಪೋರ್ಟ್ ಆಧಾರದ ಮೇಲೆ ನಾವು ಮಣ್ಣಿಗೆ ಸೇರಿಸಿದ್ದೇ ಆದಲ್ಲಿ, ಯಾಕೆ ಇತ್ತೀಚಿನಗಳಲ್ಲಿ ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಿದ್ರೆ ಮಾತ್ರ ನಾವು ಒಳ್ಳೆಯ ಉತ್ಪಾದಕತೆಯನ್ನು ಪಡೆಯೋಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಉಪಕ್ರಮಗಳನ್ನು ಅನುಸರಿಸಬೇಕು. ಜೊತೆಗೆ ಬೇಸಿಗೆ ಕಾಲದಲ್ಲಿ ಅಡಿಕೆನ ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ ಸೂರ್ಯನ ಕಿರಣಗಳು ಸೊ ನೇರವಾಗಿ ಆ ಕಾಂಡಕ್ಕೆ ಬಿದ್ದಾಗ ಸನ್ಸ್ಕಾರ್ಸ್ ಅಂತ ಹೇಳ್ತೀವಿ. ಸೊ ಅದು ಕಾಂಡಗಳು ಹೊಡಿತವೆ, ಜೊತೆಗೆ ಕಾಯಿಗಳು ಒಡೆದ್ಬಿಟ್ಟು ಕೆಳಗಡೆ ಉದುರ್ತವೆ. ಯಾಕೆಂದರೆ ನಮ್ಮ ತೆಂಗಿನ ತೋಟ ಸರಿಯಾಗಿ ನೀರನ್ನು ನಿರ್ವಹಣೆ ಮಾಡಲ್ಲ, ಜೊತೆಗೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಿರೋದ್ರಿಂದ. ಅಂಥ ಒಂದು ಬೇಸಿಗೆಯಲ್ಲಿ ಕೆಲವು ಭಾಗದಲ್ಲಿ ನೀವು ಮಟ್ಟಾಳೆಗಳನ್ನು ಕಾಂಡಕ್ಕೆ ಕಟ್ಟೋದು ಅಥವಾ ಬೋಡೋ ಮಿಕ್ಸರ್ನ ತಯಾರು ಮಾಡಿ ಬೋಡೋನ ನಾವು ಕಾಂಡಕ್ಕೆ ಸವರೋದು, ಆಮೇಲೆ ಬೇರಿನ ಸಮೂಹ ಸುತ್ತ ಈ ಹಸಿರೆಲೆ ಬೀಜಗಳನ್ನು ಸ್ವಲ್ಪ ಹಾಕೋದು ಬೇಸಿಗೆ ಕಾಲದಲ್ಲಿ. ಆಮೇಲೆ ನಮ್ಮ ತೆಂಗಿನ ತೋಟದಲ್ಲಿ ಕೊಳೆಯಂಥ ವಸ್ತುಗಳನ್ನು ಒಂದು 2 ಅಡಿ ಸುತ್ತ ನಾವು ಬೇರೆ ಬೇರೆ ಹೊದಿಕೆಗಳನ್ನು ಬೇರಿನ ಸಮೂಹ ಸುತ್ತ ಹಾಕಿ ಅಂತ ತೇವಾಂಶ ಸಂರಕ್ಷಣೆ ಮಾಡಿದಾಗ ಸೊ ಖಂಡಿತವಾಗಿ ಹೆಣ್ಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ನಮಗೆ ಇಳುವರಿ ಜಾಸ್ತಿ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಉಪಕ್ರಮಗಳನ್ನು, ಯಾಕೆಂದರೆ ಹಸಿರೆಲೆ ಬೀಜಗಳು ಬಹಳ ಮುಖ್ಯವಾಗಿ ಬಹಳ ಪಾತ್ರ ವಹಿಸುತ್ತದೆ ಎಲ್ಲಿ ಅಡಿಕೆ ತೋಟದಲ್ಲಿ. ಹಾಗೆ ಕೃಷಿ ಇಲಾಖೆಯವರು ನಿಮಗೆ ಸಬ್ಸಿಡಿ ರೂಪದಲ್ಲಿ ಇನ್ನು ಅಲಸಂದೆ, ಉದ್ದು, ಹೆಸರು ಕಾಳು ಇದನ್ನೆಲ್ಲ ಕೊಡ್ತಾರೆ. ಸೊ ಒಂದು ಎಕರೆಗೆ ಸರಿಸುಮಾರು 10ರಿಂದ 15 kg ನಾವು ಅಪ್ಸೆಣಬಾಗಿರ್ಬೋದು, ಅಲಸಂದೆ ಆಗಿರ್ಬೋದು. ಸೊ ಹೂ ಬಿಡೋಕ್ಕಿಂತ ಮೊದಲೇ ನೀವು ಉಳುಮೆ ಮಾಡೋದ್ರಿಂದ ಖಂಡಿತವಾಗಿ ಆ ಹಸಿರು ಗೊಬ್ಬರಗಳು ನಮ್ಮ ಮಣ್ಣಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಕಾರ್ಬನ್ನ ಜಾಸ್ತಿ ಮಾಡುತ್ತೆ. ಇನ್ನು ಸಾವಯವ ಇಂಗಾಲ ಅಂತ ಹೇಳ್ತೀವಿ. ಯಾವಾಗ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ನಮ್ಮ ಮಣ್ಣು ತುಂಬ ಉತ್ಪಾದಕತೆಯಿಂದ ಕೂಡಿದೆ ಅಂತ ಅರ್ಥ. ಸೊ ಆ ನಿಟ್ಟಿನಲ್ಲಿ ಎಲ್ಲ ವಿಧಾನಗಳನ್ನು ರೈತರು ಅನುಸರಿಸಿದ್ದಾದಲ್ಲಿ
ಹೆಚ್ಚಿನ ಇಳುವರಿನ ಪಡ್ಕೋಬೋದು. ಸೊ ಅದೇ ರೀತಿ ಕೆಲವು ಭಾಗದಲ್ಲಿ ಏಕಬೆಳೆ ಪದ್ಧತಿಯಿಂದ ನೀವು ರೈತರು ಒಂದೇ ಬೆಳೆಯನ್ನು ಬೆಳೀತಾ ಇದ್ದೀರಾ. ಸೊ ಖಂಡಿತವಾಗಿ ಏಕಬೆಳೆ ಪದ್ಧತಿಯಿಂದ ರೈತರಿಗೆ ಅಷ್ಟೊಂದು ಲಾಭ ಆಗಲ್ಲ. ಹಲವಾರು ಉಪಬೆಳೆಗಳನ್ನು ಬೆಳೆದಾಗ ಖಂಡಿತವಾಗಿ ರೈತರಿಗೆ ಲಾಭ ಆಗುತ್ತೆ. ಉದಾಹರಣೆಗೆ 3 ವರ್ಷಗಳ ತನಕ ನಾವು ಬೆಂಡೆ, ಅಲಸಂದೆ, ಗೋರಿಕಾಯಿ ಅಥವಾ ಹೆಚ್ಚು ನಾವು ನೀರು ತುಂಬ ಚೆನ್ನಾಗಿದೆ ಅಂಥ ಭಾಗದಲ್ಲಿ ಬಾಳೆ, ಪಪ್ಪಾಯ ಅಥವಾ ನುಗ್ಗೆ, ಸೊ ಬಾರ್ಡ್ರಿಗೆಲ್ಲ ನುಗ್ಗೆ ಹಾಕ್ಬಿಡೋದು, ಬಾಳೆ ಪಪ್ಪಾಯ ಹಾಕೋದು ಅಥವಾ ಶುಂಠಿ, ಅರಿಶಿನ ಈ ಥರ ಉಪಬೆಳೆಗಳನ್ನು ಹಾಕಿದ್ರೆ ವರ್ಷ ಪೂರ್ತಿ ರೈತನಿಗೆ ಲಾಭ ಆಗುತ್ತೆ. ಜೊತೆಗೆ ಮಿಶ್ರ ಬೆಳೆಗಳು ಅಂತ ಏನು ಹೇಳ್ತೀವಿ, ಒಂದು 10 ವರ್ಷ ಆದಮೇಲೆ ನೆರಳು ಜಾಸ್ತಿ ಇರುತ್ತೆ ನಮ್ಮ ತೆಂಗಿನ ತೋಟದಲ್ಲಿ. ಸೊ ನೆರಳನ್ನು ಪ್ರೀತಿ ಮಾಡ್ತಕ್ಕಂಥ ಗಿಡಗಳು ಸುಮಾರು ನಮ್ಮ ತೋಟಗಾರಿಕಾ ಬೆಳೆಗಳಿದೆ. ಉದಾಹರಣೆಗೆ ಕೊಕ್ಕೋ ಹಾಕ್ಬೋದು, ಯಾಕೆಂದರೆ ಕ್ಯಾಡ್ಬರಿ ಕಂಪ್ನಿಯವರು ಬೈಬ್ಯಾಕ್ ಸಿಸ್ಟಮಿಂದ ಕೊಕ್ಕೋನ ಖರೀದಿ ಮಾಡ್ತಾ ಇದ್ದಾರೆ. ಅದು ಉತ್ತಮ ಮಾರುಕಟ್ಟೆ ಧಾರಣೆ ಇದೆ. ಸೊ ಅವರು ಕೂಡ ಕೊಕ್ಕೋ ಬೆಳಿಬೋದು. ಅದೇ ಜೊತೆ ನಿಂಬೆ, ಕರಿಮೆಣಸು, ಜಾಯಿಕಾಯಿ. ಇತ್ತೀಚಿನ ದಿನಗಳಲ್ಲಿ ಜಾಯಿಕಾಯಿ ಬಹಳ ಮುಖ್ಯವಾದ ಪಾತ್ರನ ವಹಿಸ್ತಿದೆ ಅಡಿಕೆ ತೋಟದಲ್ಲಿ. ಸೊ ಅಂದರೆ ನೆರಳನ್ನು ಪ್ರೀತಿ ಮಾಡ್ತಕ್ಕಂಥ ಗಿಡಗಳು ನಮ್ಮ ತೆಂಗಿನ ತೋಟದಲ್ಲಿ 10 ವರ್ಷ ಆದಮೇಲೆ ನಾವು ಜಾಯಿಕಾಯಿನ 4 ಮಧ್ಯೆ ನಾಟಿ ಮಾಡೋದ್ರಿಂದ ರೈತರಿಗೆ ವರ್ಷ ಪೂರ್ತಿ ಆದಾಯ ಬರುತ್ತೆ. ಸೊ ಅದು ಭಾಗದಲ್ಲಿ ಬೈಬ್ಯಾಕ್ ಸಿಸ್ಟಮಿಂದ ಏನು ಔಷಧಿ ಮತ್ತು ಸುಗಂಧ ದ್ರವ್ಯಗಳಿರ್ತವೆ, ಈಗ ಪಚೋಲಿ ಅಥವಾ ವೆನಿಲಾ ಅಥವಾ ಇಪ್ಲಿ, ವೀಳ್ಯದೆಲೆ, ಸೊ ಈ ಥರ ಹಲವಾರು ಉಪಬೆಳೆಗಳನ್ನು ಬೆಳೆದಾಗ ರೈತರು ನಮ್ಮ ಭೂಮಿ ಫಲವತ್ತತೆಯನ್ನು ಕೂಡಿರುತ್ತದೆ, ವರ್ಷ ಪೂರ್ತಿ ರೈತನಿಗೆ ಆದಾಯ ಜಾಸ್ತಿ ಸಿಗುತ್ತೆ. ಬೇರೆ ಇನ್ನು ಏನೇನು ಉಪಕ್ರಮಗಳನ್ನು ಮಾಡ್ಕೋಬೋದು ಅಂತೀರಿ ಅಡಿಕೆ ತೋಟದಲ್ಲಿ? ಅದೇ ಮೊದಲನೇ ಹೇಳ್ದಂಗೆ ನಾನು ನೆರಳನ್ನು ಬಹಳ ಅದನ್ನು ಸಂರಕ್ಷಣೆ ಮಾಡಬೇಕು. ಯಾಕೆಂದರೆ ನೆರಳನ್ನು ಯಾವಾಗ ಸಂರಕ್ಷಣೆ ಮಾಡಲ್ವ ರೈತರು, ಸೊ ಖಂಡಿತವಾಗಿ ಮೊದಲೇ ನಾಟಿ ಮಾಡಬೇಕಾದ ರೈತ ಬಾಂಧವರು ಪೂರ್ವ ಪಶ್ಚಿಮ ಅಂತ ಏನು ಹೇಳ್ತೀವಿ ಅಥವಾ ಉತ್ತರ ದಕ್ಷಿಣ ರೇಖೆಯನ್ನು ಸ್ವಲ್ಪ ಪಶ್ಚಿಮ ಕಡೆಗೆ 35 ಡಿಗ್ರಿ ಓಲ್ಸಾಗಿ ನಾಟಿ ಮಾಡಿದಾಗ ಖಂಡಿತವಾಗಿ ಸೂರ್ಯನ ಕಿರಣಗಳು ಹತೋಟಿ ಆಗ್ತವೆ. ಸೊ ಬಾರ್ಡ್ರಿಗೆಲ್ಲ ನೀವು ಬೇರೆ ಬೇರೆ ನೆರಳನ್ನು ಪ್ರೀತಿ ಮಾಡ್ತಕ್ಕಂಥ ಗಿಡಗಳನ್ನು ಬಾರ್ಡ್ರಲ್ಲೂ ಕೂಡ ಹಾಕಿದಾಗ ನಮಗೆ ಖಂಡಿತವಾಗಿ ಇದಾಗುತ್ತೆ. ಉದಾಹರಣೆಗೆ ಹೊದಿಕೆ ಬೆಳೆಗಳು ಅಂತ ಹೇಳ್ತೀವಿ. ಸೊ ಹೊದಿಕೆ ಬೆಳೆಗಳು ಕೂಡ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಿಗುತ್ತೆ, ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲೂ ಕೂಡ ನಿಮಗೆ ಹೊದಿಕೆ ಬೆಳೆಗಳು ಸಿಗ್ತವೆ. ಉದಾಹರಣೆಗೆ ಹೇಳಬೇಕು ಅಂದರೆ ಮಿಮೋಸಿನ್ವಾಸ, ಸ್ಟೈಲಂಥಸ್ ಗ್ರಾಸಿಲಿಸ್ ಅಥವಾ ವೆಲ್ವೆಟ್ ಬೀನ್ ಅಂತ ಹೇಳ್ತೀವಿ. ಸೊ ಅದನ್ನೆಲ್ಲ ನಾವು ಆ ತೆಂಗಿನ ತೋಟಗಳಲ್ಲಿ ಅಥವಾ ಅಡಿಕೆ ತೋಟದಲ್ಲಿ ಸುತ್ತ ಹಾಕ್ಬಿಟ್ಟಾಗ ಖಂಡಿತವಾಗಿ ನಮಗೆ ಯಥೇಚ್ಛವಾಗಿ ಇಳುವರಿ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಕೆಲವು ಭಾಗದಲ್ಲಿ ಈಗ ರೋಗ ಮತ್ತು ಕೀಟಗಳ ಹತೋಟಿ ಜಾಸ್ತಿ ಆಗುತ್ತೆ. ಅಂದರೆ ನಮಗೆ ಖಂಡಿತವಾಗಿ ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು. ಉದಾಹರಣೆಗೆ ಒಂದು ನುಸಿ ಅನ್ನೋದು ಭಾಳ ರೈತರಿಗೆ ಅಂದರೆ 10 ವರ್ಷ ಆದಮೇಲೆ ನುಸಿ ಅನ್ನೋದು ತುಂಬ ತೊಂದರೆ ಕೊಡ್ತಾ ಇದೆ. ಸೊ ಅದಕ್ಕೆ ರೈತರು ಏನು ಮಾಡಬೇಕು, ರೋಗ ನಿರೋಧಕ ಶಕ್ತಿನ ನಾವು ಭೂಮಿಯಲ್ಲಿ ಹೆಚ್ಚಿಸಬೇಕಾಗುತ್ತೆ. ಸೊ ಮೊದಲು ಹೇಳ್ದಂಗೆ ಸಮಗ್ರವಾಗಿ ರಾಸಾಯನಿಕ ಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳನ್ನು ಸರಿಯಾಗಿ ಭೂಮಿಗೆ ಸೇರಿಸಬೇಕು. ಜೊತೆಗೆ ಎಲ್ಲೆಲ್ಲಿ ನಮಗೆ ಮೈಟ್ಸ್ ಅಂತ ಹೇಳ್ತೀವಿ, ನುಸಿ ಅಂತ ಜಾಗದಲ್ಲಿದ್ದರೆ ಅಟ್ಲೀಸ್ಟ್ 1 ಗಿಡಕ್ಕೆ 1 kg ಬೇವಿನ ಹಿಂಡಿ ಹಾಕಬೇಕು. ಅದಲ್ಲದೆ ಸ್ವಲ್ಪ ಏನು ಸಾಧ್ಯವಾದರೆ ಒಂದು ಡೈಕೋಫಲ್ ಅಂತ 2 ml ಪ್ರತಿ ಲೀಟರ್ ನೀರಿಗೆ ಸ್ಪ್ರೇ ಮಾಡಿದಾಗ ಖಂಡಿತವಾಗಿ ನಮಗೆ ಈ ಒಂದು ಮೈಟ್ಸ್ ಅನ್ನೋದು ದೂರ ಹೋಗುತ್ತೆ. ಆಮೇಲೆ ಹೂವನ್ನ ತಿಂತಾ ಇರ್ತೇವೆ, ಏನೋ ಹೂ ತಿನ್ನೋ ಹುಳುಗಳು ಅಂತ, ಹೂಗೊಂಚಲು ತಿನ್ನೋ ಹುಳುಗಳು. ಸೊ ಅದಕ್ಕೂ ಕೂಡ ಒಂದು ಡೈಕೋಫಾಲ್ ಅಂತಿದೆ, ಅದನ್ನು ಕೂಡ ಸ್ಪ್ರೇ ಮಾಡಿದಾಗ ಖಂಡಿತವಾಗಿ, ಯಾಕೆಂದರೆ ಕಪ್ಪಿಗೆ ಎಲ್ಲ ಆಗ್ಬಿಟ್ಟು ಒಳಗಡೆ ತಿಂತಾ ಇರುತ್ತೆ. ಸೊ ಅದು ಹೂಗೊಂಚಲು ಹೂವು, ಅದಕ್ಕೆ ನಾವು ಡೈಕೋಫಾಲ್ನ ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಅದೇ ಸ್ವಲ್ಪ ಗೊಣ್ಣೆ ಹುಳು, ಯಾಕೆಂದರೆ ಗೊಣ್ಣೆ ಹುಳು ರೈತರಿಗೆ ಬಾಧೆ ಜಾಸ್ತಿ ಆಗಿರುತ್ತೆ. ಯಾಕೆಂದರೆ ಬೇರ್ನೆಲ್ಲ ತಿಂತಾ ಇರುತ್ತೆ, ಜೊತೆಗೆ ಎಲೆಗಳೆಲ್ಲ ಹಳದಿ ಆಗುತ್ತೆ ಮತ್ತು ಕಾಯಿಗಳು ಕೂಡ ಉದುರ್ತವೆ. ಅದಕ್ಕೇನಿಲ್ಲ, ಕ್ಲೋರಿಪರಿಪಾಸ್ ಅಂತ ಪ್ರತಿ ಲೀಟರ್ ನೀರಿಗೆ ನೀಮ್ ಆಯಿಲ್ 3 ml ಪ್ರತಿ ಲೀಟರ್ ನೀರಿಗೆ ನಾವು ಸಿಂಪಡಣೆ ಮಾಡಿದಾಗ ಖಂಡಿತ ಈ ಗೊಣ್ಣೆ ಹುಳುವನ್ನು ಕೂಡ ಹತೋಟಿ ಮಾಡ್ಬೋದು. ಸೊ ಎಲ್ಲೆಲ್ಲಿ ಬಸವನ ಹುಳು ಅದು ಕೂಡ ಜಾಸ್ತಿ ರೈತರಿಗೆ ತೊಂದರೆ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ನೀವು ಈಗ ಅಕ್ಕಿ, ಬೆಲ್ಲ ಅಥವಾ ಇದನ್ನೆಲ್ಲ ಸಂರಕ್ಷಣೆ ಮಾಡಿ ಅಥವಾ ಹೊಲ ಸುತ್ತ ನೀವು ತೌಡು ಅಂತ ಹೇಳ್ತೀವಿ, ಅದನ್ನು ಒಂದು ಸ್ವಲ್ಪ ಹೊಲಸುತ್ತ ನಾವು ಚೆಲ್ಲೋದ್ರಿಂದ ಕೂಡ ನಾವು ಬಸವನ ಹುಳನ ನಾವು ಹತೋಟಿ ಮಾಡ್ಬೋದು. ಅದಕ್ಕೆ ಏನಾದ್ರು ಮಿಶ್ರಣ ಮಾಡಬೇಕಾ ತೌಡಿಗೆ? ಖಂಡಿತವಾಗಿ. ಯಾಕೆಂದರೆ ಒಂದು 25 kg ಅಕ್ಕಿಗೆ ಒಂದು 5 kg ಬೆಲ್ಲ, ಸ್ವಲ್ಪ ನೀರು 6 ರಿಂದ 7 ಲೀಟರ್ ನೀರು ಸ್ವಲ್ಪ ಮುಚ್ಚಿಡ್ಬೇಕಾಗುತ್ತೆ. 1 ದಿವಸ ಮುಚ್ಚಿಟ್ಬಿಟ್ಟು ನಾವು ಬಾರ್ಡರ್ ಸುತ್ತ ನಾವು ಚೆಲ್ಲೋದ್ರಿಂದ ಖಂಡಿತವಾಗಿ ನಾವು ಬಸವ ಹುಳನ, ಅದಕ್ಕೊಂದು ಕೀಟನಾಶಕನೂ ಸೇರಿಸಬೇಕಾಗತ್ತಲ್ಲ ತೌಡಿಗೆ? ಹೌದು, ತೌಡಿಗೆ ನಿಮೋಜಾಲ್ ಅಂತಿದೆ, ನಿಮೋಜಾಲ್ ಅಥವಾ ಕ್ಲೋರಿಪರಿಪಾಸ್ ಎರಡನ್ನೂ ಸೇರಿಸಿದಾಗ ಖಂಡಿತವಾಗಿ ನಾವು ಆ ಒಂದು ಬಸವನ ಹುಳವನ್ನು ನಾವು ಹತೋಟಿ ಮಾಡ್ಬೋದು. ಇನ್ನು ಅದೇ ರೋಗದ ಬಗ್ಗೆ ಮಾತಾಡಬೇಕು ಅಂದರೆ ರೈತರಿಗೆ ಪ್ರಾರಂಭಿಕ ಹಂತದಲ್ಲೇ ಯಥೇಚ್ಛವಾಗಿ ಕಾಡ್ತಕ್ಕಂಥ ರೋಗ ಅಂದರೆ ಕೊಳೆಯ ರೋಗ ಅಂತ. ಯಾಕೆ ಕೊಳೆಯ ರೋಗ ಅಂದರೆ ನಮ್ಮ ರೈತರು ತುಂಬ ನೀರು ನಿಲ್ಲಿಸ್ಬಿಡ್ತಾರೆ, ಅಥವಾ ಒಳ್ಳೆ ಉತ್ಕೃಷ್ಟವಾದ ಖರೀದಿ ಮಾಡ್ಬೇಕಾದ್ರೆ ಸಸಿಗಳನ್ನು ಇಲ್ಲ ಪ್ರೈವೇಟ್ ನರ್ಸರಿಗಳಿಂದ ನೀವು ತಂದಿರ್ತೀರ. ಸೊ ಅಲ್ಲೇ ಕೂಡ ಶಿಲೀಂಧ್ರಗಳು ಬಂದಿರ್ತವೆ. ಸೊ ಆ ನಿಟ್ಟಿನಲ್ಲಿ ನಾವು ಆ ಒಂದು ಸಸಿ ಕೊಳೆಯ ರೋಗನ ನಾವು ಹತೋಟಿ ಮಾಡಬೇಕು ಅಂದರೆ ಅಪ್ ಟು 2 ವರ್ಷ ಒಳಗಡೆ ನೀವು ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಸಿಗುತ್ತೆ, ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಹಂಗೆ ಅಂದರೆ ಸಿಂಪಡಣೆ ಮಾಡಿ ಅಥವಾ ಸುಳಿಗೆ ಸುರಿಯೋದ್ರಿಂದ ಆ ಒಂದು ಸಸಿ ಕೊಳೆಯೋ ರೋಗನ ಕೂಡ ಹತೋಟಿ ಮಾಡ್ಬೋದು. ಸೊ ಕೆಲವು ಭಾಗದಲ್ಲಿ ಸಾವಯವ ಪದ್ಧತಿಯಲ್ಲಿ ಯಾರು ಅಳವಡಿಸ್ಕೊಂಡಿರ್ತಾರ, ಸೊ ಅವರು ಕೂಡ ನೀವು
ಏನು ಬೋಡೋ ಮಿಕ್ಚರ್ ಅಂತ ಇರುತ್ತಲ್ಲ ಅದನ್ನು ಬೋಡೋ ಮಿಕ್ಚರ್ನ ಸುಳಿಗೆ ಸುರೋದ್ರಿಂದ ಸೊ ಖಂಡಿತವಾಗಿ ಆ ಸಸಿ ಕೊಳೆನ ಹತೋಟಿ ಮಾಡ್ಬೋದು. ಸೊ ಇನ್ನೊಂದು ಅಂತಂದರೆ ನಿಮಗೆ ಕೊಳೆ ರೋಗ ಅಂತ. ಸೊ ಯಾಕಂದರೆ ಗೊಂಚಲು ಕಾಯಿಗಳ ಮೇಲೆ ಒಂಥರ ಕಂದು ಬಣ್ಣದ್ದು ಶಿಲೀಂಧ್ರಗಳು ಇದ್ದೇ ಇರ್ತವೆ, ಅದು ಒಂಥರ ಕಪ್ಪಾಗಿ ಕಾಣ್ತಿರ್ತವೆ. ಸೊ ಅದನ್ನು ಕೂಡ ನಾವು 1% ಬೋಡೋ ಮಿಶ್ರಣ ಮಾಡಬೇಕು. ಜೊತೆಗೆ ಕಾಪರ್ ಆಕ್ಸಿಕ್ಲೋರೈಡು ಅಥವಾ ಮೆಟಲಾಕ್ಸಿಲ್ ಮ್ಯಾಂಕೋಸಬ್ ರೆಡೋಮೆಲ್ ಎಮ್ ಗೋಲ್ಡ್ ಅಂತ ಹೇಳ್ತೀವಿ. ಸೊ ಅದು ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಹಂಗೆ ಸಿಂಪಡಣೆ ಮಾಡಿದ್ರೆ ಸೊ ಖಂಡಿತವಾಗಿ ಅದು ಹತೋಟಿ ಆಗುತ್ತೆ. ಸೊ ಎಲ್ಲೆಲ್ಲಿ ರೋಗ ಜಾಸ್ತಿ ಇರುತ್ತೆ, ಸೊ ರೋಗ ಪೀಡಿತ ಒಂದು ಭಾಗಗಳನ್ನ ಸ್ವಲ್ಪ ಸ್ವಚ್ಛ ಮಾಡಿ ಈ ಒಂದು ರೆಡೋಮೆಲ್ ಎಮ್ ಗೋಲ್ಡ್ನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಹಂಗೆ ಸಿಂಪಡಣೆ ಮಾಡಿದ್ರೆ ನಾವು ಆ ಒಂದು ಕೊಳೆ ರೋಗನ ಹತೋಟಿ ಮಾಡ್ಬೋದು. ಸ್ವಲ್ಪ ಅಂದರೆ ಸಾಧಾರಣವಾಗಿ ಎಲೆ ಚುಕ್ಕ ರೋಗ ಅಂತ ಇನ್ನೊಂದಿರುತ್ತೆ. ಎಲೆ ಚುಕ್ಕ ರೋಗ ಅಂದರೆ ಎಲೆಗಳ ಮೇಲೆ ಒಂಥರ ಬೂದು ಮಿಶ್ರಿತ ಕಂದು ಬಣ್ಣ ಕಾಣ್ತಾ ಇರುತ್ತೆ. ಸೊ ಅಲ್ಲಿ ಎಲೆ ಚುಕ್ಕ ರೋಗ ಸರ್ವಸಾಮಾನ್ಯವಾಗಿ 4ರಿಂದ 5 ವರ್ಷಗಳ ಒಳಗಡೆ ಮಾತ್ರ ನಮಗೆ ಕಂಡು ಬರುತ್ತೆ ಅಡಿಕೆ ತೋಟದಲ್ಲಿ. ಸೊ ಅಂಥ ಭಾಗದಲ್ಲಿ ಕಂಡು ಬಂದಲ್ಲಿ ರೈತರು ಮ್ಯಾಂಕೋಸಬ್ ಅಂತಿದೆ ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಹಂಗೆ ಸಿಂಪಡಣೆ ಮಾಡಿದ್ರೆ ಸೊ ಪ್ರಾರಂಭಿಕ ಹಂತದಲ್ಲೇ ನೀವು ಎಲೆ ಚುಕ್ಕೆ ರೋಗನ ಹತೋಟಿ ಮಾಡ್ಬೋದು. ಸೊ ಯಾಕೆಂದರೆ ಈಗ ಎಲ್ಲ ನಾವು ತೋಟಗಾರಿಕಾ ಮಹಾವಿದ್ಯಾಲಯ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯ ಇಲ್ಲೆಲ್ಲ ವಿಜ್ಞಾನಿಗಳ ಜೊತೆಗಿರ್ತೀವಿ. ಸೊ ವಿಜ್ಞಾನಿಗಳನ್ನ ನೀವು ರೈತರು ನೇರವಾಗಿ ಸಂಪರ್ಕ ಮಾಡಿದಾಗ ಅಥವಾ ಈಗೆಲ್ಲ ವಾಟ್ಸಪ್ ಮುಖಾಂತರ ನೀವು ಆ ಒಂದು ಫೋಟೋನ ತೆಗೆದು ನಮ್ಗೆ ಕಳಿಸಿದಾಗ ನಾವು ಅದಕ್ಕೆ ನಿಮ್ಗೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರ ನಾವು ಕೊಡ್ತಾ ಇರ್ತೀವಿ. ಎಲೆ ಚುಕ್ಕೆ ರೋಗ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿದೆ ಅಡಿಕೆನಲ್ಲಿ ಅಂತ ಹೇಳ್ತಾರೆ, ನಿಜಾನ? ಹೌದು ಸರ್. ಯಾಕೆಂದರೆ ನಮ್ಮಲ್ಲಿ ಏನಾಗುತ್ತೆ, ಮಳೆಗಾಲದಲ್ಲಿ ಸ್ವಲ್ಪ ಎಲೆ ಚುಕ್ಕೆ ರೋಗನ ಜಾಸ್ತಿ ನೋಡ್ತಾ ಇರ್ತೀವಿ. ಯಾಕೆಂದರೆ ಸ್ಪೋರ್ಟ್ಸು ಸ್ವಲ್ಪ ಮಳೆ ನೀರು ಬಿದ್ದಾಗ ಗಾಳಿಲಿ ಸ್ವಲ್ಪ ಹರಡುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲೆ ಚುಕ್ಕೆ ರೋಗನ ನಾವು ಸರ್ವೇಸಾಮಾನ್ಯ ಮಾಡಬೇಕು ಅಂದರೆ ಮ್ಯಾಂಕೋಸಬ್ ಒಂದು ಒಳ್ಳೆ ಉತ್ತಮವಾದ ಒಂದು ಕೆಮಿಕಲ್ಲು. ಅದೇನಂದರೆ 3ರಿಂದ 4 ವರ್ಷಗಳೊಳಗಡೆ ಮಾತ್ರ ನಾವು ಎಲೆ ಚುಕ್ಕೆ ರೋಗನ ನೋಡ್ಬೋದು. ಸೊ ಹಾಗಾಗಿ ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಹಂಗೆ ನಾವು ಮ್ಯಾಂಕೋಸಬ್ನ ಸಿಂಪಡಣೆ ಮಾಡಿದಾಗ ಸೊ ಅದನ್ನು ಹತೋಟಿ ಮಾಡ್ಬೋದು. ಚಿಕ್ಕ ಗಿಡಗಳಲ್ಲಿ ಮಾತ್ರ ಬರುತ್ತೆ ಅಂತ. ಹೌದು ಖಂಡಿತವಾಗಿ. ಕೇಳುಗರೆ, ಇದೇ ತಿಂಗಳ 29ನೇ ತಾರೀಖು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಮತ್ಸ್ಯತರಂಗ ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಆಯೋಜಿತವಾಗಿದೆ. ಅಂಗಡಿ ಮೀನು ಬಳಕೆದಾಗ ಇದರ ಜೊತೆಗೆ ವೈಜ್ಞಾನಿಕ ಮೀನು ಸಾಕಾಣಿಕೆ ಕುರಿತ ತರಬೇತಿಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಮೀನೊಂದು ಮಿಂಚಿ ಓಡಾಡಿದೆ ಮನದ ಕಡಲಾಳಕ್ಕೆ, ಅರಸುತ್ತ ಈಜಿದೆ ತೀರವ. ಆಸಕ್ತರು ಈ ಮತ್ಸ್ಯತರಂಗ ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮೀನೊಂದು ಮಿಂಚಿ ಓಡಾಡಿದೆ. ಇನ್ನೊಂದು ಪ್ರಮುಖವಾಗಿರೋ ರೋಗ ಅಂತಂದರೆ ಈಗ ಹೆಂಗೆ ತೆಂಗಿಗೆ ಕಾಡ್ತಾ ಇರ್ತಂದ್ರೆ ಅಣಬೆ ರೋಗ ಅಂತ. ತೆಂಗು ಮತ್ತು ಅಡಿಕೆನ ಯಾವುದೇ ಕಾರಣಕ್ಕೂ ಒಂದೇ ಪ್ರದೇಶದಲ್ಲಿ ಬೆಳೆಯೋಕ್ಕೆ ಹೋಗಬಾರ್ದು. ಯಾಕಂದರೆ ಎಲ್ಲ ಒಂದೇ ಜಾತಿ ಗಿಡಗಳಾಗಿರೋದ್ರಿಂದ ಏಕೆ ಅಣಬೆ ರೋಗ ಬರಲಿ, ನುಸಿ ಬರಲಿ, ಅಥವಾ ನಮ್ಮದು ಕಪ್ಪು ತಲೆ ಹುಳು ಬರಲಿ, ಅಥವಾ ನಮ್ಮದು ಏನು ಬೇರೆ ಬೇರೆ ಕೀಟಗಳು ಖಂಡಿತವಾಗಿ ನಾವು ಹತೋಟಿ ಮಾಡುತ್ತೆ. ಆ ನಿಟ್ಟಿನಲ್ಲಿ ಆ ಒಂದು ಪ್ರದೇಶದಲ್ಲಿ ನಾವು ಯಾವುದೇ ರೀತಿ ತೆಂಗು ಅಡಿಕೆನ ನಾವು ನಾಟಿ ಮಾಡಬಾರ್ದು. ಸೊ ಆ ನಿಟ್ಟಿನಲ್ಲಿ ಅಣಬೆ ರೋಗನ ಯಾವ ಥರ ನಿರ್ವಹಣೆ ಮಾಡಬೇಕು ಅಂದರೆ, ಸ್ವಲ್ಪ ಎಲ್ಲಿ ಹೆಚ್ಚಾಗಿ ರೈತರು ನೆಗ್ಲೆಕ್ಟೆಡ್ ಗಾರ್ಡನ್ ಅಂತ ಹೇಳ್ತೀವಿ, ಸುಮ್ಮನೆ ಗೊಬ್ಬರ ಹಾಕಲ್ಲ, ಸ್ವಲ್ಪ ನೀರು ಕೊಟ್ಬಿಟ್ಟು ಹೊಟ್ಟೋಗಿರ್ತಾರೆ, ಅಂಥ ಭಾಗದಲ್ಲಿ ನಾವು ಈ ಒಂದು ರೋಗನ ಕಾಣ್ಬೋದು. ಅದಕ್ಕೆ ನಾವೇನು ಮಾಡಬೇಕು, ಬಸ್ಸುಗಾಲನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಎಲ್ಲೆಲ್ಲಿ ನೀರಿನ ಜಾಸ್ತಿ ನಿಂತ್ಕೊಳ್ಳುತ್ತೆ ಅಲ್ಲಿ ಅಣಬೆ ರೋಗ ಖಂಡಿತವಾಗಿ ಜಾಸ್ತಿ ಆಗುತ್ತೆ. ಆಮೇಲೆ ನೀರಿನ ನಿರ್ವಹಣೆ ಭಾಳ ಮುಖ್ಯ. ಇದಕ್ಕೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಮಾತ್ರ ನಾವು ಅಣಬೆ ರೋಗ ಅಥವಾ ಕಾಂಡ ಸೊರಗ ರೋಗನ ಹತೋಟಿ ಮಾಡ್ಬೋದು. ಹಾಗಾಗಿ ತೋಟಗಾರಿಕೆ ಇಲಾಖೆಯವರು, ಕೃಷಿ ಇಲಾಖೆಯವರು ನಿಮಗೆ 75ರಿಂದ 90% ಸಹಾಯಧನ ನೀಡ್ತಾ ಇದ್ದಾರೆ. ಸೊ ಎಲ್ಲ ರೈತ ಬಂದವರು ಆಯಾ ನೀರು ಪದ್ಧತಿಯನ್ನು ಕೈಬಿಟ್ಟು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಮಾತ್ರ ನಮಗೆ ಈ ರೋಗ ಮತ್ತು ಕೀಟಗಳನ್ನು ಪ್ರಾರಂಭಿಕ ಹಂತದಲ್ಲಿ ಹತೋಟಿ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಳ್ಳಿ. ಜೊತೆಗೆ ಸರಿಯಾದ ಕಾಲಕ್ಕೆ ಅಂದರೆ ಮಳೆಗಾಲದಲ್ಲಿ ಅಥವಾ ಮೇ ಮೊದಲನೇ ವಾರದಲ್ಲಿ ಗೊಬ್ಬರಗಳನ್ನ ಕೊಡಬೇಕು. ಸೊ ಇನ್ನೂ ಅರ್ಧ ಗೊಬ್ಬರನ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಗೊಬ್ಬರಗಳು ಜೊತೆಗೆ ಲಘು ಪೋಷಕಾಂಶ ಬಳಕೆಯನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿದ್ದೆ ಆದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ನಮ್ಮದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗಿ ಖಂಡಿತವಾಗಿ ಉತ್ಪಾದಕತೆ ಜಾಸ್ತಿ ಆಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಹಸಿರೆಲೆ ಬೀಜಗಳನ್ನು, ಎಸ್ಪೆಷಲಿ ಈಗ ಅಲಸಂದೆ ಅಥವಾ ಅಪ್ಸೆಣಬು, ಸೊ ಇವೆಲ್ಲ ಒಂದು ಎಕರೆಗೆ 10ರಿಂದ 12 kg ಮಿಶ್ರಣ ಮಾಡಿ ನಾವು ತೆಂಗಿನ ತೋಟಗಳಿಗೆ ಬಿತ್ತನೆ ಮಾಡಿ ಹೂ ಬಿಡೋಕ್ಕಿಂತ ಮೊದಲೇ ನಾವು ಉಳುಮೆ ಮಾಡೋದ್ರಿಂದ ನಾವು
ಈ ಒಂದು ಹಳದಿ ರೋಗ ಅಥವಾ ನಾವು ಅಣಬೆ ರೋಗನ ಹತೋಟಿ ಮಾಡ್ಬೋದು. ಅದಲ್ಲದೆ ಬಸ್ಸುಗಾಲುವೆ ಬಹಳ ಮುಖ್ಯ. ಬಸ್ಸುಗಾಲುವೆನೂ ಕೂಡ ನೀವು ಅದನ್ನು ಎಲ್ಲೆಲ್ಲಿ ನೀರು ನಿಂತ್ಕೊಳ್ಳುತ್ತೆ ಸ್ವಲ್ಪ ಏನು ನೀರು ಹಿಂಗಿ ಮುಂದಕ್ಕೆ ಬೇರೆ ತೋಟಕ್ಕೆ ಹೋಗ್ಬೇಕು. ಸೊ ಆ ಥರ ಒಂದು ನೀವು ಅನುಕರಣೆ ಮಾಡಿದ ಅಥವಾ ವಿಧಾನಗಳನ್ನು ಅನುಸರಿಸಿದ್ರೆ ಸೊ ಖಂಡಿತವಾಗಿ ನಮಗೆ ಇವೆಲ್ಲ ರೋಗ ಮತ್ತು ಕೀಟಗಳ ಹತೋಟಿ ಆಗುತ್ತೆ. ಸೊ ಇನ್ನೊಂದು ಅಂದರೆ ಹೂಗೊಂಚಲು ಅಂಗಮಾರಿ ಅಂತಿರುತ್ತೆ. ಸೊ ಅದಕ್ಕೆಲ್ಲ ನೀವು ಎಕ್ಸಾಗೊನಾಜಲ್ ಅಂತಿದೆ. ಸೊ ಅದನ್ನು 1 ml ಪ್ರತಿ ಲೀಟರ್ ನೀರಿಗೆ ನೀವು ಮಾಡಿದ್ದೇ ಆದಲ್ಲಿ ನಮಗೆ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಅದಲ್ಲದೆ ನಿಮಗೆ ಇನ್ನೊಂದು ಅಂದರೆ ನೀರಿನ ನಿರ್ವಹಣೆ ಅಂತ ಹೇಳ್ತಾ ಇದ್ದೆ. ಸೊ ನಾನು ಮೊದಲೇ ಹೇಳ್ದಂಗೆ ತೆಂಗು ಅಡಿಕೆ ಹೆಚ್ಚಾಗಿ ನೀರನ್ನು ಭಾಳ ಪ್ರೀತಿ ಮಾಡುತ್ತೆ. ಯಾಕೆಂದರೆ ಒಂದು ವಾರಕ್ಕೆ 175ರಿಂದ 200 ಲೀಟರಷ್ಟು ನೀರು ಬೇಕು, ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ. ಮಳೆಗಾಲದಲ್ಲಿ ರೈತರಿಗೇನು ತೊಂದರೆ ಆಗಲ್ಲ. ಸೊ ಹಾಗಾಗಿ ನೀವು ಹನಿ ನೀರಿನ ಪದ್ಧತಿನ ಅಳವಡಿಸ್ಕೊಳ್ಳಿ. ಸೊ ಸರ್ಫೇಸ್ ಇರಿಗೇಷನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆ ಇಲಾಖೆಯವರು ಕೂಡ ಸಹಾಯಧನ ನೀಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೀವು ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಮೇ ಅಂದರೆ ಮಳೆಗಾಲಗಿಂತ ಮೊದಲೇ ನೀವು ನಮ್ಮ ತೆಂಗಿನ ತೋಟವನ್ನು, ಅಡಿಕೆ ತೋಟವನ್ನು ನಾವು ನೀರಿನ ಸಂರಕ್ಷಣೆ ಮಾಡಿದ್ದೇ ಆದಲ್ಲಿ ಹೆಣ್ಣುಗಳ ಸಂಖ್ಯೆ ಜಾಸ್ತಿಯಾಗಿ ರೈತರಿಗೆ ಇಳುವರಿ ಜಾಸ್ತಿ ಆಗುತ್ತೆ. ಅಥವಾ ಹನಿ ನೀರಿನ ಪದ್ಧತಿ, ಸ್ಪ್ರಿಂಕ್ಲರ್ ಸಿಸ್ಟಮ್ ಎರಡೂ ಕೂಡ ನಾವು ನೀರನ್ನು ಉಳಿಸ್ಬೋದು. ಹನಿ ನೀರಿನ ಪದ್ಧತಿಯಲ್ಲಿ 44% ಅಷ್ಟು ನೀರನ್ನು ಉಳಿತಾಯ ಆದರೆ ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ 20% ಅಷ್ಟು ನೀರು ಉಳಿತಾಯ ಆಗುತ್ತೆ. ಯಾವತ್ತು ನಾವು ಲ್ಯಾಟರಲ್ಸ್ ಅಥವಾ ಮೈಕ್ರೋ ಟ್ಯೂಬ್ನ ಒಂದು ಅಟ್ಲೀಸ್ಟ್ 50ರಿಂದ 60 ಸೆಂಟಿಮೀಟ್ರ್ ಕಾಂಡದಿಂದ ದೂರದಲ್ಲಿ ಇಟ್ಟಾಗ, ಯಾಕಂದರೆ ನೀರನ್ನು ಅಥವಾ ಪೋಷಕಾಂಶನ ಇರ್ತಕ್ಕಂಥ ಬೇರುಗಳು 1 ಅಡಿ ದೂರದಲ್ಲಿ ಇರ್ತವೆ. ಸೊ ಆ ನಿಟ್ಟಿನಲ್ಲಿ 1 ಅಡಿ ದೂರದಲ್ಲಿ ನಾವು ಆ ಒಂದು ಮೈಕ್ರೋಟ್ಯೂಬ್ ಆಗಿರ್ಬೋದು ಅಥವಾ ಲ್ಯಾಟರ್ನ ನಾವು ಅಲ್ಲಿಗೆ ಇಟ್ಟಿದ್ದೇ ಆದಲ್ಲಿ ಸೊ ಖಂಡಿತವಾಗಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಈಗ ಕೆಲವು ಭಾಗದಲ್ಲಿ ಪ್ರಗತಿಪರ ರೈತರು ಕೂಡ ರಸವರಿ ಪದ್ಧತಿಯನ್ನು ಕೂಡ ಅಳವಡಿಸ್ಕೊತಾ ಇದ್ದಾರೆ. ಯಾಕೆಂದರೆ ರಸವರಿ ಪದ್ಧತಿಯಲ್ಲಿ 50ರಿಂದ 60% ನಾವು ರಸಗೊಬ್ಬರಗಳನ್ನು ಉಳಿತಾಯ ಮಾಡ್ಬೋದು. ಇದಕ್ಕೂ ಕೂಡ ನಿಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿ ಸಿಗುತ್ತೆ. ಇಲ್ಲಿ ನೀರಿನಲ್ಲಿ ಕರಗತಕ್ಕಂಥ ಗೊಬ್ಬರಗಳು ಈಗ 19 ಆಗಿರ್ಬೋದು, 17 ಆಗಿರ್ಬೋದು, ಇದನ್ನೆಲ್ಲ ನೀವು ಸಮಕಂತುಗಳಲ್ಲಿ, ಯಾಕೆಂದರೆ ಕೆಲವು ಭಾಗದಲ್ಲಿ 2 ತಿಂಗಳಿಗೊಮ್ಮೆ ನಾವು ಗೊಬ್ಬರಗಳನ್ನು ಅಡಿಕೆ ತೋಟದಲ್ಲಿ ಕೊಡ್ತಾ ಇದ್ದೀವಿ. ಸೊ ಅಲ್ಲಿ ರೈತರು ಸರಿಸುಮಾರು ಒಂದು ಮರದಿಂದ 15ರಿಂದ 20 kg ಹಸಿ ಅಡಿಕೆಯನ್ನು ಪಡ್ಕೊತಾ ಇದ್ದಾರೆ. ಯಾಕೆಂದರೆ ಪ್ರತಿ 2 ತಿಂಗಳಿಗೊಮ್ಮೆ ಅವರು ಗೊಬ್ಬರಗಳನ್ನು, ನೀರಿನಲ್ಲಿ ಕರಗತಕ್ಕಂಥ ಗೊಬ್ಬರಗಳನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ರಸವರಿ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಬಸ್ಸಿಗಾಲುವೆ ಖಂಡಿತವಾಗಿ ಮಾಡಿದ್ದಲ್ಲ. ಯಾಕೆಂದರೆ ಬಸ್ಸಿಗಾಲುವೆ ಯಾವ ಥರ ಮಾಡಬೇಕು ಅಂದರೆ ಒಂದು ಆರೋಗ್ಯಕರ ಬೆಳವಣಿಗೆಗಳನ್ನು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ನೀರು ಎಲ್ಲೆಲ್ಲಿ ಬಸ್ ಹೋಗುತ್ತೆ ಪ್ರತಿ 2 ಸಾಲುಗಳ ಮಧ್ಯದಲ್ಲಿ ಒಂದು ಸಾಲನ್ನ ನಾವು ಒಂದು ಕಾಲುವೆ ಮಾಡಬೇಕಾಗುತ್ತೆ. ಸೊ ನಿಂತಿದ್ದ ನೀರೆಲ್ಲ ಮುಂದಕ್ಕೆ ಹೋಗಬೇಕು. ಜೊತೆಗೆ ಆಳವಾಗಿ ಭಾಳ ಮುಖ್ಯ. ಸೊ 15ರಿಂದ 30 ಸೆಂಟಿಮೀಟ್ರ್ ಆಳವಾಗಿ ನಾವು ಬಸ್ಸುಗಾಲುವೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ನಮಗೆ ಮಳೆಗಾಲದಲ್ಲಿ ಇದರದ ಸಮಸ್ಯೆ ಆಗಲ್ಲ. ಬೇಸಿಗೆ ಕಾಲದಲ್ಲಿ ನೀವೇನು ಮಾಡಬೇಕು, ಆ ಬಸ್ಸುಗಾಲನ್ನ ಸ್ವಚ್ಛ ಮಾಡ್ತಾ ಇರಬೇಕು. ಸ್ವಚ್ಛ ಮಾಡಿದಷ್ಟು ನೀವು ಎಲ್ಲೆಲ್ಲಿ ಕೊಳೆಯತಕ್ಕ ವಸ್ತುಗಳಿರ್ತವೆ ಸೊ ಅದನ್ನೆಲ್ಲ ನೀವು ಆ ಭೂಮಿಗೆ ಸೇರಿಸಿದ್ದೇ ಆದಲ್ಲಿ ನಮಗೆ ಒಳ್ಳೆ ಇಳುವರಿನ ಕೂಡ ನಿರೀಕ್ಷಣೆ ಮಾಡ್ಬೋದು. ಈ ಹಿಡಿಮುಂಡಿಗೆ ರೋಗ ಅಂತಾರಲ್ಲ, ಸೊ ಅದೇ ಹಳದಿ ರೋಗ ಅಂತ ಹೇಳ್ತೀವಿ, ಅದು ಹಿಡಿಮುಂಡಿಗೆ ರೋಗ ಅಂತ ಹೇಳ್ತೀವಿ. ಅದು ಎಲೆ ರೋಗನೇ ಹಿಡಿಮುಂಡಿ ರೋಗ ಅಂತ. ಸೊ ಅದಕ್ಕೆ ರೈತರು ಏನಂತಂದ್ರೆ, ನಾನು ಮೊದಲು ಹೇಳ್ದಂಗೆ ರೋಗ ನಿರೋಧಕ ಶಕ್ತಿನೇ ಹೆಚ್ಚಿಸಬೇಕು. ಯಾಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬೇಕು ಅಂದರೆ ನಾವು ಸರಿಯಾಗಿ ಕಾಲಕ್ಕೆ ಗೊಬ್ಬರಗಳನ್ನು ಹಾಕಬೇಕು. ಆಮೇಲೆ ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಅಲ್ಲಿ ಕೂಡ ಒಂದು ಸ್ವಲ್ಪ ಹಳದಿ ರೋಗ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಒಂದು ಬಸ್ಸಿಗಾಲುವೆ ಮತ್ತು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮತ್ತು ಬೇವಿನ ಹಿಂಡಿ ಯಥೇಚ್ಛವಾಗಿ, ಜೊತೆಗೆ ಜೈವಿಕ ಗೊಬ್ಬರಗಳು. ಸೊ ನಮ್ಮ ಭೂಮಿಗೆ ಈಗ ಬೇವಿನ ಹಿಂಡಿ ಹಾಕಬೇಕು ಅಂದಾಗ ಒಂದು 100 kg ಬೇವಿನ ಹಿಂಡಿಗೆ ಒಂದು kg ಟ್ರೈಕೋಡರ್ಮಾ, ಸುಡೋಮೋನಾಸು ಅಥವಾ ಆರ್ಕೋಮೈಕ್ರೋಬಿಲ್ ಕನ್ಸರ್ಷಿಯಾ ಇದನ್ನೆಲ್ಲ ಸ್ವಲ್ಪ ಮಿಶ್ರಣ ಮಾಡಿ ನೆರಳಲ್ಲಿಟ್ಟು ತೇವಾಂಶ ಕಾಪಾಡಿಕೊಂಡು ಆ ಮಿಶ್ರಣವನ್ನು 1 kg ನಾವು ಆ ಭೂಮಿಗೆ ಸೇರಿಸಿದಾಗ ಖಂಡಿತವಾಗಿ ಈ ಒಂದು ಪ್ಯಾಥೋಜನ್ಸ್ ಅಥವಾ ಬೇರೆ ಬೇರೆ ನ್ಯೂಟ್ರಿಷನಲ್ ಇಂಬ್ಯಾಲೆನ್ಸಿಂದನೂ ಕೂಡ ಹಿಡಿಮುಂಡಿಗೆ ರೋಗ ಬರ್ತಾ ಇದೆ. ಅಂದರೆ ಸರಿಯಾಗಿ ಪೋಷಕಾಂಶ ನಿರ್ವಹಣೆ ಮಾಡಲ್ಲ. ಸೊ ಇವೆಲ್ಲದರಿಂದ ಹಿಡಿದು ಜೊತೆಗೆ ನಾನು ಮೊದಲು ಹೇಳಿದೆ ಮೆಟಲಾಕ್ಸಿಲ್ MZ ನಾವು ಭೂಮಿಗೆ ಸುರಿಯೋದ್ರಿಂದ ಒಂದು ಮರಕ್ಕೆ ಸರಿಸುಮಾರು 8ರಿಂದ 10 ಲೀಟರ್ನ ಮೆಟಲಾಕ್ಸಿಲ್ MZ 3 ಗ್ರಾಮ್ ಪ್ರತಿ ಲೀಟರ್ಗೆ ಭೂಮಿಗೆ ಸೇರಿಸೋದ್ರಿಂದ ಕೂಡ ಹಿಡಿಮುಂಡಿಗೆ ರೋಗನ ನಾವು ಹತೋಟಿ ಮಾಡ್ಬೋದು. ಹೊಸ ರೋಗ ಮತ್ತು ಕೀಟಗಳೇನು ಕಾಣಿಸ್ಕೊಂಡಿಲ್ವಾ ಕಳೆದ ಸಾಲಿನಲ್ಲಿ? ಖಂಡಿತವಾಗಿ ಒಂದು ರೋಗ ಅಂದರೆ ಬಿಳಿ ನೊಣದ ಹಾವಳಿ ರೈತರಿಗೆ ತೆಂಗು ಅಡಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ. ಸೊ ರೈತರು ಅದ್ರ ಬಗ್ಗೆ ಏನು ಭಯ ಪಡಬೇಕಾಗಿಲ್ಲ. ಏನು ಮಾಡಬೇಕು ಅಂದರೆ, ಒಂದು ಮೋಹಕ ಬಲೆಗಳು ಅಂತ ಸಿಗ್ತವೆ ಇಲ್ಲಿ ತರಕಾರಿ ಬೆಳೆಗಳಿಗೆಲ್ಲ, ಎಲ್ಲೋ ಸ್ಟಿಕ್ಕಿಂಗ್ ಟ್ರಾಪ್ ಅಂತ ಹೇಳ್ತೀವಿ. ಸೊ ಅದನ್ನು ಅಲ್ಲಿ ಅಂಟಿಸ್ಬಿಡ್ಬೇಕು. ಆ ಹೆಣ್ಣು ಹುಳುಗಳೆಲ್ಲ ಅಲ್ಲಿಗೆ ಹತೋಟಿ ಆಗ್ತವೆ. ಯಾಕಂದರೆ ಅದರ ರಸವನ್ನು ಇರ್ತಾ ಇರ್ತವೆ ಎಲೆಗಳಲ್ಲಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಮಳೆಗಾಲದಲ್ಲಿ ಜಾಸ್ತಿ ತೊಂದರೆ ಕೊಡಲ್ಲ, ಬೇಸಿಗೆ ಕಾಲದಲ್ಲಿ ಮಾತ್ರ ಈ ಒಂದು ಬಿಳಿ ನೊಣ ಹಾವಳಿ ಜಾಸ್ತಿ ಆಗಿದೆ. ಸೊ ಅದಕ್ಕೆ ನೀವು ಹಳದಿ ಕಲರ್ ಡ್ರಾಯಿಂಗ್ ಶೀಟ್ಸು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಹಳದಿ ಕಲರ್ ಬಟ್ಟೆಗಳು ಸಿಕ್ಕಿದಾಗ ಅದಕ್ಕೆ ಹರಳೆ ಎಣ್ಣೆಗಳನ್ನು ಹದ್ಬಿಟ್ಟು ಅಲ್ಲಲ್ಲೇ ಅಂಟಿಸ್ಬಿಟ್ರೆ ಖಂಡಿತವಾಗಿ ಈ ಒಂದು ರುಗೋಸ್ ವೈಟ್ ಫ್ಲೈಸ್ ಅಂತ ಏನು ಹೇಳ್ತೀವಿ ಬಿಳಿ ನೊಣ,
ಅದನ್ನು ಹತೋಟಿ ಮಾಡ್ಬೋದು. ಅದು ಬೇಸಿಗೆನಲ್ಲಿ ಜಾಸ್ತಿ. ಹೌದು, ಖಂಡಿತವಾಗಿ ಬೇಸಿಗೆಯಲ್ಲಿ ಜಾಸ್ತಿ ಇರುತ್ತೆ. ಸೊ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆಗೋಂಥ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಅದು ತೊಂದರೆನಂತೂ ಕೊಡೋದಿಲ್ಲ ಸರ್. ಅಡಿಕೆ ಮತ್ತು ತೆಂಗು ಎರಡನ್ನೂ ಒಟ್ಟಿಗೆ ಬೆಳಿಬೇಡಿ ಅಂತ ನೀವು ವಿಜ್ಞಾನಿಗಳು ಹೇಳ್ತೀರಿ. ಆದರೆ ರೈತರಿಗೆ ಏನೋ ಪ್ರೀತಿ ಜಾಸ್ತಿ. ತೆಂಗನ್ನು 40 ಅಡಿ ಅಂತರದಲ್ಲಿ ಹಾಕಿ ಮಧ್ಯದಲ್ಲಿ 2 ಸಾಲ ಅಡಿಕೆ ಹಾಕ್ಬೋದಾ ಅಂತ ಕೇಳ್ತಾರೆ. ಇಲ್ಲ, ಸುತ್ತ ತೆಂಗು ಹಾಕತ್ತೀವಿ, ಮಧ್ಯದಲ್ಲಿ ಅಡಿಕೆ ತೋಟ ಮಾಡ್ತೀವಿ, ಮಾಡ್ಬೋದಾ ಅಂತ ಕೇಳ್ತಾರೆ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ರೈತರು ಒಂದು ಏನು ಮನಗಾಣಬೇಕು, ಸುತ್ತ ಹಾಕೋದ್ರಿಂದ ಏನು ಸಮಸ್ಯೆ ಆಗಲ್ಲ. ಸೊ ಜೊತೆಗೆ ಹಾಕಂದ್ರೆ ಸ್ವಲ್ಪ ಸಮಸ್ಯೆ. ಅಂದರೆ ಒಂದೇ ಕಾಲದಲ್ಲಿ 2 ಅಡಿಕೆ ಮತ್ತು ತೆಂಗನ್ನು ಹಾಕೋದು ತಪ್ಪು. ಅಥವಾ ಒಂದು 10-15 ವರ್ಷ ತೆಂಗು ಆದಮೇಲೆ ಅಡಿಕೆನ 2 ಸಾಲು ಮಧ್ಯೆ ಹಾಕೋದ್ರಿಂದ ಸಮಸ್ಯೆ ಇಲ್ಲ. ನಾವು ಹೇಳ್ತಾ ಇರೋದು ಅಂದರೆ ಒಂದೇ ಟೈಮಲ್ಲಿ ಅಡಿಕೆ ಮತ್ತು ತೆಂಗನ್ನು ನೀವು ನಾಟಿ ಮಾಡೋಕ್ಕೆ ಹೋಗ್ಬಿಡಿ. ಒಂದು ವೇಳೆ ತೆಂಗು 10-15 ವರ್ಷ ಆಗಿದ್ದರೆ ಸೊ 2 ಸಾಲಿಗಿಂತ 1 ಸಾಲನ್ನು ನೀವು ಹಾಕೊಂಡು ಬೇರೆ ಬೇರೆ ಮಿಶ್ರ ಬೆಳೆಗಳು, ಸುಮಾರು ಮಿಶ್ರ ಬೆಳೆಗಳಿದೆ, ಆ ಮಿಶ್ರ ಬೆಳೆಗಳನ್ನು ಹಾಕಿದ್ದೇ ಆದಲ್ಲಿ ನಮ್ಮ ರೈತರಿಗೆ ವರ್ಷ ಪೂರ್ತಿ ಆದಾಯ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದೆ ಜಾಯಿಕಾಯಿಂದ ಭಾಳ ಮುಖ್ಯವಾದ ಬೆಳೆ. ಸೊ ಎಲ್ಲರೂ ಜಾಯಿಕಾಯಿ ಅಥವಾ ನಮ್ಮದು ಏನು ಮೆಣಸನ್ನು ನೀವು ತುಂಬ ನಾವು ಅಡಿಕೆ ತೋಟದಲ್ಲಿ ಹಬ್ಬಿಸಿದಾಗ ರೈತರಿಗೆ ಯಥೇಚ್ಛವಾಗಿ ಲಾಭ ಕಂಡು ಬರ್ತಾ ಇದೆ. ಈ ಜಾಯಿಕಾಯಿ ಬಗ್ಗೆನೂ ತುಂಬ ಕೇಳ್ತಾರೆ. ಹೌದು. ಈಗ ಎಲ್ಲಿಂದ ಅವರು ತರಬಹುದು ಅಂತೀರಿ ಈ ಜಾಯಿಕಾಯಿ ಸಸ್ಯಗಳನ್ನು? ಅಪ್ಪಂಗಳದಲ್ಲೂ ಕೂಡ ಸಿಗ್ತಾ ಇದೆ ಜಾಯಿಕಾಯಿ. ಅದಲ್ಲದೆ ನಮ್ಮದು ISR ಕ್ಯಾಲಿಕಟ್ ಅಂತಿದೆ, ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ. ಸೊ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದು 10-15 ಜನ ರೈತರು ಜೊತೆಗೂಡಿ ತಂದಿದ್ದೇ ಆದಲ್ಲಿ ಸೊ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ನೀವು ಕೊಡ್ತೀವಿ, ಅಲ್ಲೂ ಕೂಡ ನೀವು ಒಳ್ಳೆ ಉತ್ಕೃಷ್ಟವಾದ ಜಾಯಿಕಾಯಿಗಳನ್ನು ಕೊಡ್ತಾರೆ. ಅದಲ್ಲದೆ ಪ್ರಗತಿಪರ ರೈತರು, ಸೊ ನಮ್ಮ ಅರಸೀಕೆರೆ ಭಾಗದಲ್ಲಿ ಜವಾಗಲ್ ಅಂತ ಒಂದು ಪ್ರದೇಶ ಇದೆ. ಸೊ ಮಂಜುನಾಥ್ ಅಂತ ಅವರು ಕೂಡ ಉತ್ಕೃಷ್ಟವಾಗಿ ಸಸಿಗಳನ್ನ ಉತ್ಪಾದನೆ ಮಾಡಿ ರೈತರಿಗೆ ನೀಡ್ತಾ ಬಂದಿದ್ದಾರೆ. ಸೊ ಪ್ರೈವೇಟ್ ನರ್ಸರಿಗಿಂತ ನಾವು ಹೇಳೋದು ಕೇಂದ್ರ ಪುರಸ್ಕೃತ ಅಥವಾ ರಾಜ್ಯ ಪುರಸ್ಕೃತ ಸಂಸ್ಥೆಗಳಿಂದ ನೀವು ಜಾಯಿಕಾಯಿನ ಖರೀದಿ ಮಾಡಿದ್ದೇ ಆದಲ್ಲಿ, ಯಾಕಂದರೆ ಅದು ಸಮಸ್ಯೆ ಅಂದರೆ ಗಂಡು ಮತ್ತು ಹೆಣ್ಣುಗಳ ಸಂಖ್ಯೆ ಸ್ವಲ್ಪ ನಾವು ಮೇಂಟೈನ್ ಮಾಡಬೇಕಾಗುತ್ತೆ, ಅನುಪಾತನ ನಾವು ಮಾಡಲೇಬೇಕು. ಸೊ ಯಾವುದೇ ಕಾರಣಕ್ಕೂ ನಾವು ಕಾಯಿಗಳನ್ನು ಪಡೆಯೋಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಎಲ್ಲಿ ಒಂದು ಸಂಸ್ಥೆಗಳಿದೆ ಅಲ್ಲಿ ಮಾತ್ರ ನೀವು ಖರೀದಿ ಮಾಡಬೇಕಾಗುತ್ತೆ. ಅಂದರೆ ಈಗ ಸಂಸ್ಥೆಗಳಿಗಾದರೂ ಹೋಗಬೇಕು, ಇಲ್ಲ ಅಂದರೆ ಒಳ್ಳೆ ರೈತರುಗಳು ಏನಾದರೂ ಅಭಿವೃದ್ಧಿ ಮಾಡಿ ಸಸಿಗಳನ್ನು ಮಾಡ್ತಾ ಇದ್ರೆ ಅವರ ಹತ್ರ ಖರೀದಿ ಮಾಡಬೇಕು. ಖಂಡಿತವಾಗಿ ಖರೀದಿ ಮಾಡಲ್ವಾ? ಹೌದು. ಈಗ ಅಡಿಕೆ ತೋಟಕ್ಕೆ ತುಂಬ ಸೂಕ್ತವಾಗಿ ಹೊಂದ್ಕೊಳ್ಳೋದು ಕಾಳುಮೆಣಸು ಮತ್ತು ವೀಳ್ಯದೆಲೆ. ಹೌದು ಸರ್. ಈಗ ನಮ್ಮ ಭಾಗಕ್ಕೆ ಬಯಲುಸೀಮೆ ಪ್ರದೇಶಕ್ಕೆ ತಾವು ಯಾವ ಕಾಳುಮೆಣಸನ್ನು ಶಿಫಾರಸು? ಸೊ ಪನೀರ್ 4 ಅಂತ ಒಂದು ತಳಿ ಇದೆ. ಸೊ ಪನೀರ್ 4 ಅಥವಾ ಪನೀರ್ 3 ಎರಡೂ ತಳಿಗಳು ಭಾಳ ಉತ್ಕೃಷ್ಟವಾಗಿ ನಮ್ಮ ಭಾಗದಲ್ಲಿ, ಎಸ್ಪೆಷಲಿ ಮೈಸೂರು ಚಾಮರಾಜನಗರ ಭಾಗದಲ್ಲಿ ರೈತರು ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಸೊ ಅಲ್ಲಿ ಎಲ್ಲಿ ಗಿಡ ಲಭ್ಯತೆ ಇದೆ, ನಾನು ಮೊದಲು ಹೇಳ್ದಂಗೆ ಅಪ್ಪಂಗಳ ಅಂತ ಒಂದು ಸಂಶೋಧನಾ ಕೇಂದ್ರ ಇದೆ, ಅಲ್ಲೂ ಕೂಡ ಪನೀರ್ 3 ಪನೀರ್ 4 ತಳಿಗಳನ್ನು ರೈತರಿಗೆ ನೀಡ್ತಾ ಬಂದಿದ್ದಾರೆ. ಸೊ ಅವರು ಕೂಡ ಮಳೆಗಾಲದಲ್ಲಿ ಮಾತ್ರ ಇದನ್ನು ಹಾಕಬೇಕು, ಯಾಕೆಂದರೆ ಕ್ವಿಕ್ ವಿಲ್ಟ್ ಅಂತ ಹೇಳ್ತೀವಿ, ಸಡನ್ನಾಗಿ ಸುತ್ತೋಗುತ್ತೆ. ಸೊ ಅಂಥದನ್ನ ತಡ್ಕೊಳ್ಳೋಂಥ ಕೆಪಾಸಿಟಿ ಸ್ವಲ್ಪ ಪನೀರ್ 4 ಇದೆ. ಹಾಗಾಗಿ ಪನೀರ್ 4 ಅಂತ ತಳಿಗಳನ್ನು ನೀವು ಖರೀದಿ ಮಾಡಿ ಸೊ ಅಪ್ಪಂಗಳದಲ್ಲಿ ನೀವು ನಾಟಿ ಮಾಡಿದ್ದೇ ಆದಲ್ಲಿ ಒಳ್ಳೆ ಇಳುವರಿನ ನಾವು ಪಡ್ಕೊ. ವೀಳ್ಯದೆಲೆ ನಮ್ಮ ಮೈಸೂರು ಭಾಗದಲ್ಲಿ ತೋಟಗಾರಿಕಾ ಇಲಾಖೆಯವರು ವೀಳ್ಯದೆಲೆಯನ್ನು ಕೂಡ ಸಸಿಗಳನ್ನು ಮಾಡಿ ರೈತರಿಗೆ ನೀಡ್ತಾ ಬಂದಿದ್ದಾರೆ. ಮೈಸೂರು ಚಿಗುರೆಲೆ, ಮೈಸೂರು ವೀಳ್ಯದೆಲೆನ ಉತ್ಕೃಷ್ಟವಾಗಿ ಉತ್ಪಾದನೆ ಮಾಡಿ ನಮ್ಮ ಎಲೆಚನಹಳ್ಳಿ ಫಾರಮಲ್ಲಿ ರೈತರಿಗೆ ನೀಡ್ತಾ ಬಂದಿದ್ದಾರೆ. ಯಾರ ಆಸಕ್ತಿ ರೈತರು ಇದ್ದರೆ ಕೂಡ ಖಂಡಿತವಾಗಿ ನಮ್ಮ ಸಂಪರ್ಕ ಮಾಡಿದಾಗ ಆ ಒಂದು ಸಸಿ ಕಾಂಡನ ನಾವು ಕೊಡ್ತೀವಿ, ಅವರು ಹೋಗಿ ನಾಟಿ ಮಾಡ್ಬೋದು. ಇತ್ತೀಚೆಗೆ ನಮ್ಮ ಭಾಗದಲ್ಲಿ ಏಲಕ್ಕಿ ಬೆಳೆಯೋ ಉತ್ಸಾಹ ಜಾಸ್ತಿ ಆಗ್ಬಿಟ್ಟಿದೆ. ಈ ತೆಂಗಿನ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ಎಲ್ಲ ಏಲಕ್ಕಿನ ಯಾಕೆ ಬೆಳಿಬಾರ್ದು ಅಂತೇಳಿ ಬಹಳಷ್ಟು ಜನ ಬೆಳೆದ ಯಶಸ್ವಿ ಕೂಡ ಆಗಿದ್ದಾರೆ. ಮಲೆನಾಡಿನ ತೋಟನೇ ಮಾಡ್ಕೊಂಡಿರುವಂತಹ ಬಯಲು ಪ್ರದೇಶದ ಕೃಷಿಕರನ್ನು ನೋಡಬಹುದು. ಈಗ ಅಡಿಕೆ ತೋಟದಲ್ಲಿ ಏಲಕ್ಕಿಯನ್ನು ಸಜೆಸ್ಟ್ ಮಾಡ್ತೀರಾ? ಮಾಡಬಹುದಾ? ಖಂಡಿತವಾಗಿ ನೀವು ಹೇಳ್ದಂಗೆ ನಮ್ಮ ಏಲಕ್ಕಿ ತೋಟದಲ್ಲಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೂಡ ರೈತರು ಯಶಸ್ವಿಯಾಗಿದ್ದಾರೆ. ಸೊ ಇಲ್ಲಿ ಸರಿಸುಮಾರು 800ರಿಂದ 900 mm ಮಳೆ ಆಗ್ತಾ ಪ್ರದೇಶದಲ್ಲೂ ಕೂಡ ನಾವು ಬೆಳಿಬೋದು. ಬಟ್ ನೆರಳಿರಬೇಕು. ಸೊ ಅಡಿಕೆ ಅಥವಾ ತೆಂಗಿಗೆ 10ರಿಂದ 15 ವರ್ಷ ಆಗಿರಬೇಕು. ಅಂಥ ಒಂದು ತೋಟದಲ್ಲಿ ಮಾತ್ರ ನಾವು ಈ ಒಂದು ಕಾಡಮಮ್ ಅಥವಾ ಏಲಕ್ಕಿ ಅಂತ ಹೇಳ್ತೀವಿ ಅದನ್ನು ಮಾತ್ರ ನಾಟಿ ಮಾಡಬೇಕಾಗುತ್ತೆ. ಸೊ ಅದ್ರ ಬಾರ್ಡರ್ ಸುತ್ತ ನಾವು ಅಡಿಕೆ ಸುತ್ತ ನಾವು ಬೇರೆ ಬೇರೆ ಈಗ ಅಗಸೆ ಆಗಿರ್ಬೋದು ಅಥವಾ ನಿಂಬೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸುತ್ತ ಬೇರೆ ಬೇರೆ ನೆರಳನ್ನು ಪ್ರೀತಿ ಮಾಡ್ತಕ್ಕಂಥ ಗಿಡಗಳನ್ನ ಸುತ್ತ ಹಾಕ್ಬಿಟ್ಟು ಒಳಗಡೆ ನಾವು ಅಂದರೆ ವಾತಾವರಣನ ನಾವು ಕಲ್ಪಿಸ್ಕೋಬೇಕು. ಅಂದರೆ ತುಂಬ ಚೆನ್ನಾಗಿ ಇಟ್ಕೋಬೇಕು. ಅಂದರೆ ನಾವು ಈ ಒಂದು ಕಾಡಮಮ್ ಬೆಳಿಬೇಕಾದ್ರೆ ತಂಪಾಗಿರಬೇಕು ಅಂದರೆ ಸರಿ ಸುತ್ತ ನಾವು ಅರಣ್ಯ ಇಲಾಖೆ ಗಿಡಗಳನ್ನು ನಾವು ಬೆಳೆದಿದ್ದೇ ಆದಲ್ಲಿ ಖಂಡಿತ ನಮ್ಮ ಬಯಲು ಪ್ರದೇಶದಲ್ಲೂ ಕೂಡ ಒಂದು ಏಲಕ್ಕಿ ಬೆಳೆ ಭಾಳ ಸೂಕ್ತವಾದ ಬೆಳೆಯಾಗಿ ಪರಿವರ್ತನೆಗೊಂಡಿದೆ. ಸಕಲೇಶ್ಪುರದಲ್ಲಿರೋ ಸಾಂಬಾರು ಮಂಡಳಿ
ಕಚೇರಿನ ಸಂಪರ್ಕ ಮಾಡಿದ್ರೆ ಒಳ್ಳೆ ತಳಿಗಳು ಸಿಗ್ಬೋದು ಅಂತ ಅನ್ಸುತ್ತೆ ಅಲ್ವಾ? ಮೆಣಸು ಮತ್ತು ಏಲಕ್ಕಿ ಅಲ್ಲೂ ಕೂಡ ಲಭ್ಯತೆ ಇದೆ ಸರ್. ಈಗ ಅಡಿಕೆ ಉತ್ಪಾದನಾ ವೆಚ್ಚ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು, ಮತ್ತು ಈ ಉತ್ಪಾದಕತೆನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬೇರೆ ಇನ್ನೇನಾದರೂ ಮಾರ್ಗಗಳಿದೆಯಾ ಸರ್? ಮಾರ್ಗಗಳಂದರೆ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಬೇಕು ಅಂತಂದರೆ ರೈತರು ಅನಾವಶ್ಯಕವಾಗಿ ಬೇರೆ ಬೇರೆ ಗೊಬ್ಬರಗಳನ್ನು ಸುಮ್ಮನೆ ಅಂದರೆ ಯಾವುದೋ ಒಂದು ಆಗ್ರೋ ಕೆಮಿಕಲ್ಸ್ಗೆ ಹೋಗಿ ಸುಮ್ಮನೆ ಗೊಬ್ಬರಗಳು ಅಥವಾ ಔಷಧಿಗಳನ್ನು ಸಿಂಪಡಣೆ ಮಾಡೋದು ಖಂಡಿತವಾಗಿ ಅನಾವಶ್ಯಕವಾಗಿ ಖರ್ಚಾಗುತ್ತೆ. ಸೊ ಹಾಗಾಗಿ ನೇರವಾಗಿ ರೈತರು ನಮ್ಮನ್ನು ಸಂಪರ್ಕ ಮಾಡಿದಾಗ ಅಥವಾ ಯಾವುದು ತೋಟಗಾರಿಕಾ ವಿಶ್ವವಿದ್ಯಾಲಯ ಅಥವಾ ಕೃಷಿ ವಿಶ್ವವಿದ್ಯಾಲಯ ಇವರು ನೇರವಾಗಿ ಸಂಪರ್ಕ ಮಾಡಿದಾಗ ಸೊ ಖಂಡಿತವಾಗಿ ಅದು ತಗಲೋ ವೆಚ್ಚವನ್ನು ನಾವು ಕಡಿಮೆ ಮಾಡ್ಬೋದು. ಮತ್ತು ಸಾವಯವ ಪದ್ಧತಿಯಲ್ಲಿ ಕೂಡ ಅಡಿಕೆ ಮತ್ತು ತೆಂಗಿನ ತೋಟನ ಬೆಳೆದಾಗ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಮೊದಲು ಹೇಳ್ದಂಗೆ ಅನಾವಶ್ಯಕವಾಗಿ ರೈತರು ಈ ಶಿಲೀಂಧ್ರನಾಶಕ ಅಥವಾ ಕೀಟನಾಶಕ ಅಥವಾ ವಿಡಿಸೈಡ್ಸ್ ಅಂತ ಹೇಳ್ತೀವಿ, ಸೊ ಅಂಥದ್ದನ್ನೆಲ್ಲ ನಾವು ಭೂಮಿಗೆ ಸೇರಿಸೋದ್ರಿಂದ ಭೂಮಿನೂ ಕೂಡ ಹಾಳಾಗುತ್ತೆ, ರೈತರದು ತಗಲೋ ವೆಚ್ಚ ಕೂಡ ಜಾಸ್ತಿ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಅಂತರ ಬೆಳೆಗಳನ್ನು ಬೆಳೆದು ಸೊ ಅಂತರ ಬೆಳೆ ಬೆಳೆದಾಗ ನಮ್ಮ ಮಣ್ಣು ತುಂಬ ಫಲವತ್ತತೆಯಿಂದ ಕೂಡಿರುತ್ತೆ. ಖಂಡಿತವಾಗಿ ಅದೇ ಕೂಡ ಪುನರ್ಬಳಕೆ ಮಾಡೋದ್ರಿಂದ ನಮ್ಮ ಮಣ್ಣು ಸಂರಕ್ಷಣೆಯೂ ಕೂಡ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸೊ ಅಂತರ ಬೆಳೆಗಳನ್ನು ಬೆಳೀರಿ, ಏನೇ ಸಮಸ್ಯೆಗಳಿದ್ದರೂ ಕೂಡ ರೋಗ ಕೀಟ ಅಥವಾ ಬೇರೆ ಬೇರೆ ಸಮರ್ಪಕ ಪೋಷಕಾಂಶ ನಿರ್ವಹಣೆ ಮಾಡೋದ್ರಲ್ಲಿ ನಮ್ಮನ್ನು ಸಂಪರ್ಕ ಮಾಡಿದಾಗ ಸೊ ಖಂಡಿತವಾಗಿ ನಾವು ಅದ್ರದ್ದು ಸಿದ್ದಪ್ಪನವರೇ ಅಡಿಕೆನ ಯಾರೇ ಬೆಳೆದ್ರೂ ಆರಂಭದಲ್ಲಿ ಅವ್ರ ಸಮಸ್ಯೆ ಇರೋದು ಒಂದೇ, ಅದು ಏನು ಕಾಯಿಗಳು ಉದುರ್ತವೆ ಅಂತ. ಹೌದು, ಅದು ಮೊದಲನೇದು. ಎರಡನೇದು ಉದುರಿದ ಕಾಯಿಗಳ ತುದಿ ಒಡೆದಿರುತ್ತೆ ಅಂತ. ಹಳ್ಳಿ ಕಡೆ ಅಂಡೊಡ್ಕ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದರ ಸಮಸ್ಯೆ ಎರಡು ಬಹಳ ವಿಶೇಷವಾಗಿ ಅಡಿಕೆ ಬೆಳೆಗಾರರು ಹೇಳ್ತಾರೆ. ಇದಕ್ಕೇನು ಕಾರಣ, ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ? ನಾವು ಹಲವಾರು ತೋಟಗಳಿಗೆ ಸಮೀಕ್ಷೆ ಮಾಡಿದಾಗ ಖಂಡಿತವಾಗಿ ಇದೊಂದು ದೊಡ್ಡ ಸಮಸ್ಯೆ ರೈತರಿಗೆ. ನಾನು ಮೊದಲೇ ಹೇಳ್ದಂಗೆ ರೈತ ಬಂದವರು ಬೇಸಿಗೆ ಕಾಲದಲ್ಲಿ ಸರಿಯಾಗಿ ನೀರನ್ನು ನಿರ್ವಹಣೆ ಮಾಡಬೇಕು. ನಿರ್ವಹಣೆ ಮಾಡಲ್ಲ ಅಂತಿದ್ದ ಭಾಗದಲ್ಲಿ ಖಂಡಿತವಾಗಿ ನಮಗೆ ಕಾಯಿಗಳು ಹೊಡಿತವೆ. ಸೊ ಜೊತೆಗೆ ಸೂರ್ಯನ ಕಿರಣಗಳು ಕಾಂಡದ ಮೇಲೆ ಬಿದ್ದಾಗ ಅಥವಾ ಕಾಯಿಗಳ ಮೇಲೆ ಬಿದ್ದಾಗ ಖಂಡಿತವಾಗಿ ಅದು ಕಾಯಿಗಳು ಹೊಡಿತವೆ. ಜೊತೆಗೆ ಇನ್ನೊಂದು ಕಾರಣ ಏನಂತಂದರೆ ನಮ್ಮ ಭೂಮಿಲಿ ಸರಿಯಾಗಿ ಪೋಷಕಾಂಶ ಸರಿಯಾಗಿ ನಿರ್ವಹಣೆ ಮಾಡಲ್ಲ. ಯಾಕೆಂದರೆ ಪೊಟ್ಯಾಷ್ ಮತ್ತು ಬೋರಾಕ್ಸು ಕೊರತೆ ಇದ್ದಾಗ ಖಂಡಿತವಾಗಿ ಕಾಯಿಗಳು ಹೊಡೆಯುವ ಸಂಖ್ಯೆ ಜಾಸ್ತಿ. ಸೊ ಆ ನಿಟ್ಟಿನಲ್ಲಿ ನಾನು ಪ್ರತಿ ಗಿಡಕ್ಕೆ ಅಂದರೆ ಮಳೆಗಾಲದಲ್ಲಿ 300 ಗ್ರಾಮಷ್ಟು ಪೊಟ್ಯಾಷು 50 ಗ್ರಾಮಷ್ಟು ಬೋರಾಕ್ಸನ್ನ ನಾವು ಭೂಮಿಗೆ ಕೊಟ್ಟಿದ್ದೇ ಆದಲ್ಲಿ ಸೊ ಖಂಡಿತವಾಗಿ ಆ ಒಂದು ಇದನ್ನು ನಾವು ಹತೋಟಿ ಮಾಡ್ಬೋದು. ಜೊತೆ ಕಾಯಿಗಳು ಮುಂದೆ ತುದಿಯಾಗಿ ಕಪ್ಪಾಗಿ ಯಾಕೆ ಆಗ್ತವೆ ಅಂತಂದರೆ ಅದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗ. ಸೊ ಆಗ ನಿಟ್ಟಿನಲ್ಲಿ ಅದಕ್ಕೆ ಪ್ರಾರಂಭಿಕ ಹೂಗೊಂಚಲ ಹಂತದಲ್ಲೇ ನೀವು ಕಾಪರ್ ಆಕ್ಸಿಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಹಂಗೆ ಸಿಂಪಡಣೆ ಮಾಡಿದ್ದೇ ಆದಲ್ಲಿ ಹೂಗೊಂಚಲಿಗೆ ಸೊ ಅದನ್ನು ಎರಡನ್ನೂ ಕೂಡ ನಾವು ಹತೋಟಿ ಮಾಡಿ ಯಶಸ್ವಿಯಾಗಿ ನಾವು ಅಡಿಕೆ ತೋಟನ ನಿರ್ಮಾಣ ಮಾಡ್ಬೋದು. ಲಘು ಪೋಷಕಾಂಶದ ಕೊರತೆ ಅಂತಾರೆ, ಹೌದಾ? ಹೌದು ಸರ್, ಅದಕ್ಕೆ ಬೋರಾಕ್ಸ್ ಅಂತ 50% 50 ಗ್ರಾಮ್ ಅಂತ ಹೇಳಿದ್ದೀವಿ. ಬೋರಾಕ್ಸ್ ಅಥವಾ ಈ ಮಲ್ಟಿ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ ಅಂತ ಬರ್ತಾವಲ್ಲ, ಅವನ್ನೇನಾದ್ರು ಕೊಡ್ಬೋದಾ ಅಥವಾ ಅದನ್ನು ಕೊಡೋದು ಸುಮ್ಮನೆ ವೆಚ್ಚ ಜಾಸ್ತಿ ಆಗುತ್ತೆ? ಇಲ್ಲ, ಯಾವುದೇ ಕಾರಣಕ್ಕೂ ನಮಗೇನಾಗುತ್ತೆ, ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಲಘು ಪೋಷಕಾಂಶಗಳ ಪಾತ್ರ ಭಾಳ ಪ್ರಮುಖವಾಗಿ ಇದೆ. ಸೊ ಆ ನಿಟ್ಟಿನಲ್ಲಿ IASR ಕ್ಯಾಲಿಕಟ್ ಅವರು ಒಂದು ಅರೆಕಾ ಸ್ಪೆಷಲ್ ಅಂತ ಬಿಡುಗಡೆ ಮಾಡಿದ್ದಾರೆ. ಸೊ ಅರೆಕಾ ಸ್ಪೆಷಲ್ ಏನಿರುತ್ತೆ ಅಂದರೆ ಈಗ ಬೋರಾಕ್ಸು, ಜಿಂಕ್ ಸಲ್ಫೇಟು, ಫೆರಸಲ್ಫೇಟು, ಮೆಗ್ನೀಷಿಯಮ್ ಸಲ್ಫೇಟು, ಸೊ ಎಲ್ಲ ಮಿಶ್ರಣಗಳನ್ನು ಒಂದು ಅರೆಕಾ ಸ್ಪೆಷಲ್ ಅಂತ ಹೇಳ್ತೀವಿ. ಏನು ಈಗ ತರಕಾರಿ ಬೆಳೆಗೆ ವೆಜಿಟೇಬಲ್ ಸ್ಪೆಷಲ್ ಅಂತ ಹೇಳ್ತೀವಿ, ಸೊ ಬಾಳೆಗೆ ಬನಾನಾ ಸ್ಪೆಷಲ್ ಅಂತ ಹೇಳ್ತೀವಿ, ಸೊ ಮೆಣಸಿಗೆ ಪೆಪ್ಪರ್ ಸ್ಪೆಷಲ್ ಅಂತೇಳಿ. ಇದು ಒಂದು ಅರೆಕಾ ಸ್ಪೆಷಲ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮ್ ಹಂಗೆ ಏನು ಬುಡಕ್ಕೆ ಸುರಿದಾಗ, ಒಂದು 10 ಲೀಟ್ರ್ ಬುಡಕ್ಕೆ ಸುರಿದಾಗ ಅಥವಾ ಹೂಗೊಂಚಲ ಹಂತದಲ್ಲಿ ಸ್ವಲ್ಪ ಸಾಧ್ಯವಾದಷ್ಟು ಸಿಂಪಡಣೆ ಮಾಡಿದಾಗಲೂ ಕೂಡ ನಾವು ಆ ಒಂದು ಇಳುವರಿನ ಜಾಸ್ತಿ ಮಾಡಿ ಖಂಡಿತವಾಗಿ ಉತ್ಪಾದಕತೆನ ನಾವು ಜಾಸ್ತಿ ಮಾಡ್ಬೋದು. ಅಡಿಕೆಗೆ ಉತ್ತಮವಾದ ಧಾರಣೆ ಇರೋದರಿಂದ ವರ್ಷ ಅಡಿಕೆ ಬೆಳೆಯೋರ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ. ತಾವೇ ಹೇಳಿದ ಹಾಗೆ 18-19ರಲ್ಲಿ ಇದ್ದಂತಹ ವಿಸ್ತೀರ್ಣ ಇವಾಗ ಆಗಲೇ ದುಪ್ಪಟ್ಟಾಗೋಗಿದೆ. ಹೌದು ಸರ್, ಮತ್ತೆ ವಿಸ್ತೀರ್ಣ ಜಾಸ್ತಿನೂ ಆಗಬಹುದು. ಅಂದರೆ ಈ ಥರ ನಿರಂತರವಾಗಿ ವಿಸ್ತೀರ್ಣ ಜಾಸ್ತಿ ಆಗೋದ್ರಿಂದ ಮುಂದಿನ ದಿನದಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದು. ರೈತರು ಮಣ್ಗಾಡಬೇಕು. ಉದಾಹರಣೆಗೆ ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳಲ್ಲಿ ಸುಮಾರು ಮೌಲ್ಯವರ್ಧನೆ ಮಾಡ್ಬೋದು. ಅಡಿಕೆಯಲ್ಲಿ ಅಷ್ಟೊಂದು ಮೌಲ್ಯವರ್ಧನೆಗೆ ಅವಕಾಶ ಇರಲ್ಲ. ಯಾಕೆಂದರೆ ಸಂಶೋಧನೆಗಳು ನಡೀತಾ ಇದೆ. ಅಕೊರಿಲಿ ಅಂತ ಒಂದು ಔಷಧಿ ಗುಣ ಇರೋದ್ರಿಂದ ಸಂಶೋಧನೆಗಳು ನಿರಂತರವಾಗಿ ನಡೀತಾ ಇದೆ. ಅದು ಕೂಡ ಉತ್ತಮವಾಗಿ ನಮಗೆ ರಿಸಲ್ಟ್ಸ್ ಸಿಕ್ಕಿಲ್ಲ. ಆಮೇಲೆ ಇನ್ನೊಂದು, ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮ್ಮ ಅಡಿಕೆನ ಯಾರೂ ಸೇವಿಸಲ್ಲ. ಓನ್ಲಿ ನಮ್ಮ ಏಷ್ಯನ್ ಕಂಟ್ರೀಸ್ ಏನು ಹೇಳ್ತೀವಿ, ಮಲೇಷ್ಯಾ, ಇಂಡೋನೇಷ್ಯಾ, ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ,
ಇವು ಯಥೇಚ್ಛವಾಗಿ ಅಡಿಕೆಯನ್ನು ಬಳಸ್ತಾ ಇದ್ದೀವಿ. ಹಾಗಾಗಿ ಎಕ್ಸ್ಪೋರ್ಟ್ ಅನ್ನೋದು ಭಾಳ ತುಂಬ ಕಡಿಮೆ. ಈ ಭಾಗದ ರಾಷ್ಟ್ರಗಳು ಮಾತ್ರ ಸ್ವಲ್ಪ ಎಕ್ಸ್ಪೋರ್ಟ್ ಮಾಡ್ಕೊಂಡು ಅದನ್ನು ಬಳಸ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಆಹಾರ ಬೆಳೆಗಳನ್ನು, ಉದಾಹರಣೆಗೆ ತೆಂಗಾಗಿರ್ಬೋದು ಅಥವಾ ಬೇರೆ ಬೇರೆ ಸಾಂಬಾರು ಬೆಳೆಗಳಾಗಿರ್ಬೋದು, ಹಣ್ಣಿನ ಬೆಳೆಗಳಾಗಿರ್ಬೋದು, ಸೊ ಇದನ್ನು ಉಪ ಬೆಳೆಗಳನ್ನು ಬೆಳೆದಾಗ ಮಾತ್ರ ರೈತರು ಯಶಸ್ವಿಗೆ ಕಾಣಕ್ಕೆ ಸಾಧ್ಯ. ಯಾಕೆಂದರೆ 42% 62% ಅಷ್ಟು ರೈತರು ಬರೀ 1 ಎಕರೆ ಅರ್ಧ ಎಕರೆಯಲ್ಲಿ ಅಡಿಕೆನ ಬೆಳೀತಾ ಇದ್ದಾರೆ. ಸೊ ಹಾಗಾಗಿ ಸುಮಾರು 7,80,000 ಹೆಕ್ಟರ್ ಪ್ರದೇಶದಲ್ಲಿ ಸರಿಸುಮಾರು ಅತಿ ಸಣ್ಣ ರೈತರೇ ಹೆಚ್ಚಾಗಿ ಅಡಿಕೆನ ಬೆಳೀತಾರೆ. ಹಾಗಾಗಿ ಅಡಿಕೆನ ನಿಲ್ಲಿಸಬೇಕು. ಅಡಿಕೆ ಬದಲಾಗಿ ತೆಂಗನ್ನು ಖಂಡಿತವಾಗಿ ಮಾಡಿದ್ರೆ ಈಗ 1 kgಗೆ ಸರಿಸುಮಾರು 70-80 ರೂಪಾಯಿ ಅಷ್ಟು ಧಾರಣೆ ಇದೆ ರೈತರಿಗೆ. ಆ ನಿಟ್ಟಿನಲ್ಲಿ ಮೌಲ್ಯವರ್ಧನೆಗೆ ಸರಿಸುಮಾರು 60-70 ಪದಾರ್ಥಗಳನ್ನು ನಾವು ತೆಂಗಲ್ಲಿ ಮಾಡ್ಬೋದು. ಸೊ ಅಡಿಕೆಯಲ್ಲಿ ಸೆಂಟೆಡ್ ಸುಪಾರಿ ಅಥವಾ ಸ್ವಲ್ಪ ಬಣ್ಣ ತಯಾರಿಕೆಗೆ ಅಲ್ಲೆಲ್ಲ ಹೋಗ್ತಿರೋದು ಬಿಟ್ಟರೆ ಬೇರೆ ಅಷ್ಟೊಂದು ಉಪಯೋಗಗಳಿರಲ್ಲ. ಸೊ ಮುಂದಿನ ದಿನಗಳಲ್ಲಿ ರೈತರು ಈ ಥರ ಬೇರೆ ಬೇರೆ ಬೆಳೆಗಳಿಗೆ ಸ್ವಲ್ಪ ಗಮನ ಹರಿಸಿದಾಗ ಖಂಡಿತವಾಗಿ ನಮಗೆ ಅಡಿಕೆಯೂ ಇರಲಿ, ಆದರೆ ಅದೇ ಅತಿಯಾಗೋದು ಬೇಡ. ಹೌದು, ಖಂಡಿತವಾಗಿ ಸರ್. ಕೇಳುಗರೆ, ಮೇ 28ರಂದು ಬುಧವಾರ ಸಂಜೆ 6:50 ಕೃಷಿ ರಂಗದ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆಹಾರ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಪಶು ಆಹಾರ ತಜ್ಞರಾದ ಡಾಕ್ಟರ್ ಚನ್ನೇಗೌಡ. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 2512-582 ಹಾಗೂ 2515-0889, ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಮೇ 28 ಬುಧವಾರ ಸಂಜೆ 6:50 ಕೃಷಿ ರಂಗದ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆಹಾರ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಿದ್ದಪ್ಪನವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ನನ್ನ ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 9886-821-599. ಇನ್ನೊಮ್ಮೆ ಹೇಳ್ತೀರಾ? 9886-821-599. ಇನ್ನೂ ಒಂದು ಸರಿ ಹೇಳ್ಬಿಡಿ. 9886-821-599. ಒಳ್ಳೆಯದು ಸಿದ್ದಪ್ಪನವರೇ, ಇದುವರೆಗೂ ಅಡಿಕೆ ತೋಟದ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್.